ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಸಕ್ಕರೆ ನಾಡು ಸತೀಶ್. ಎಲ್ರಿಗೂ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಇತಿಹಾಸ ವಿಷಯ ತರಗತಿಗಳನ್ನು ಮುಂದುವರಿಸ್ತಾ ಇದ್ದೀವಿ. ನಿಮ್ಮ ಕೆಸೆಟ್ ಪರೀಕ್ಷೆ ತುಂಬ ತೊಂದರೆ ಇರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಿಮಗೆ ಒಂದು ಬೆಂಬಲ ನೀಡೋ ಸಲುವಾಗಿ ಕ್ಲಾಸ್ನ ಮುಂದುವರಿಸ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಾವು ಮಹಾವೀರನ ಬೋಧನೆಗಳನ್ನು ಮಾತಾಡಿದ್ವಿ, ಮಹಾವೀರನ ಜೀವನ ಮತ್ತು ಸಾಧನೆಗಳನ್ನು ತಿಳ್ಕೊಂಡಿದ್ವಿ. ಸೊ ಈ ಹೊಸ ಮತಗಳ ಉದಯದಲ್ಲಿ ಮಹಾವೀರನ ಜೈನ ಮತ ಎಷ್ಟು ಪ್ರಸಾರ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಇವತ್ತು ನಾವು ಮಹಾವೀರನ ಬೋಧನೆಗಳನ್ನು ಕುರಿತು ಮಾತನಾಡೋಣ. ಮಹಾವೀರನ ಬೋಧನೆಗಳು ಯಾವ ರೀತಿ ಪ್ರಭಾವವನ್ನು ಭಾರತದ ಮೇಲೆ ಮತ್ತು ಭಾರತೀಯರ ಮೇಲೆ ಬೀರಿದ್ವು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಸೊ ಮಹಾವೀರ, ವಿಶೇಷವಾಗಿ ಈ ಜೈನ ತತ್ವಶಾಸ್ತ್ರ ಇರ್ಬೋದು, ಮಹಾವೀರನ ಬೋಧನೆಗಳಿರ್ಬೋದು, ಇವು ತುಂಬ ವಾಸ್ತವಿಕತೆಗೆ ಹತ್ತಿರವಾದಂತಹ ಒಂದು ಬೋಧನೆಗಳನ್ನು ಮಹಾವೀರ ಮಾಡಿರೋದನ್ನು ಪ್ರಮುಖವಾಗಿ ಗಮನಿಸ್ಬೋದು. ಸೊ ಮಾನವ ಜನ್ಮ ಅಥವಾ ಮಾನವನ ಆತ್ಮದ ಪರಿಕಲ್ಪನೆ ಅಥವಾ ಆತ್ಮ ಸಿದ್ಧಾಂತವನ್ನು ಜೈನ ಮತ ಒಪ್ಕೊಳ್ಳುತ್ತೆ. ಸೊ ಈ ಆತ್ಮ ಪದೇ ಪದೇ ನಮ್ಮ ಕರ್ಮ ಎಂಬ ಬಂಧನಕ್ಕೆ ಸಿಲುಕಿ ಪುನರ್ಜನ್ಮವನ್ನು ಪಡೀತಾ ಇದೆ. ಸೊ ಈ ಆತ್ಮ ಕರ್ಮದ ಬಂಧನದಿಂದ ಬಂಧಿಸಲ್ಪಟ್ಟಿದೆ ಅಂತೇಳಿ ಮಹಾವೀರ ಹೇಳ್ತಾನೆ. ಸೊ ಹಾಗಾಗಿ ಮಹಾವೀರ ತನ್ನ ಬೋಧನೆಯಲ್ಲಿ ಪ್ರಮುಖವಾಗಿ ಈ ಆತ್ಮದ ಒಂದು ಪುನರ್ಜನ್ಮವನ್ನು ತಪ್ಪಿಸ್ಬೇಕಾದ್ರೆ, ಆತ್ಮದ ಪುನರ್ಜನ್ಮದಿಂದ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ ಪ್ರಮುಖವಾಗಿ ನಾವು ಪಂಚಶೀಲ ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳ್ತಾನೆ. ಪಂಚಶೀಲ ತತ್ವಗಳು. ಸೊ ಈತ ಮೋಕ್ಷವನ್ನು ಸಾಧಿಸಲು ಬೋಧಿಸಂಥ ಮೊದಲ ಮಾರ್ಗ ಯಾವುದು ಅಂದರೆ ಪಂಚಶೀಲ ತತ್ವಗಳು. ಸೊ ಈ ಪಂಚಶೀಲ ತತ್ವಗಳನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ 4 ತತ್ವಗಳನ್ನು ಪಾರ್ಶ್ವನಾಥನ ನೀಡಿದ್ದ. ಯಾವುದು? ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಇವು ಮಹಾವೀರ ಮೋಕ್ಷ ಸಾಧನೆಗೆ ಹೇಳಿದಂಥ 5 ಪ್ರಮುಖ ತತ್ವಗಳು. ಇವನ್ನ ಪಂಚಶೀಲ ತತ್ವಗಳು ಅಂತೇಳಿ ಕರಿತೀವಿ. ಸೊ ಯಾವ ವ್ಯಕ್ತಿ ಈ ಒಂದು ಜೀವನದಲ್ಲಿ ಮೋಕ್ಷವನ್ನು ಸಾಧಿಸಬೇಕು ಅಂತ ಪ್ರಯತ್ನಿಸ್ತಾನೋ ಅವನು ಈ 5 ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ 5 ತತ್ವಗಳನ್ನು ಒಟ್ಟಾರೆಯಾಗಿ ಮಹಾವ್ರತಗಳು ಅಂತ ಕರಿತೀವಿ. ಜೈನ ಮತದ ಮಹಾವ್ರತಗಳು ಯಾವ್ಯಾವುದು ಅಂದರೆ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಅಥವಾ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಜೈನ ಮತದ ಮಹಾವ್ರತದಲ್ಲಿ ಯಾವ ಅಂಶ ಸೇರಿಲ್ಲ ಅಥವಾ ಯಾವ ಅಂಶ ಸೇರಿಕೆ ಆಗಿದೆ ಅಥವಾ ಯಾವುದು ಬಿಟ್ಟೋಗಿದೆ ಅಥವಾ ಯಾವುದು ತಪ್ಪಾಗಿದೆ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದು ಸಹಜ. ಸೊ ಈ ಜೈನ ಪಂಥದ ಮಹಾವ್ರತ ಅಂತ ಯಾವುದನ್ನು ಕರಿತೀವಿ ಅಂದರೆ ಈ ಪಂಚಶೀಲ ತತ್ವಗಳನ್ನು ಜೈನ ಮತದ ಮಹಾವ್ರತಗಳು ಅಂತೇಳಿ ಗುರುತಿಸ್ತೀವಿ ನಾವು. ಸೊ ನೆಕ್ಸ್ಟ್ ಪ್ರಮುಖವಾಗಿ ನಾವು ಈ 5 ಪಂಚಶೀಲ ತತ್ವಗಳಲ್ಲಿ ಬ್ರಹ್ಮಚರ್ಯವನ್ನು ಹೊರತುಪಡಿಸಿ ಉಳಿದ 4 ತತ್ವಗಳನ್ನು ಪಾಲಿಸುವುದನ್ನು ನಾವು ಅಣುವ್ರತಗಳು ಅಂತ ಕರಿತೀವಿ. ನೋಡಿ, ಒಂದು ತತ್ವವನ್ನು ಬಿಟ್ಟು ಉಳಿದ 4 ತತ್ವಗಳನ್ನು ಪಾಲಿಸಿದ್ರೆ ಅದನ್ನು ಅಣುವ್ರತಗಳು ಅಂತ ಕರಿತೀವಿ. 5 ವ್ರತವನ್ನು ಪಾಲಿಸೋದಾದರೆ ಅದನ್ನು ಮಹಾವ್ರತಗಳು ಅಥವಾ ಪಂಚಮಹಾವ್ರತಗಳು ಅಂತ ಅವುಗಳನ್ನು ಗುರುತಿಸ್ತೀವಿ. ಇಲ್ಲಿ ಜೈನರು ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳ್ತಾನೆ ಮಹಾವೀರ. ಅಹಿಂಸೆ. ಸೊ ಬಹುತೇಕ ಮಹಾವೀರನ ಅನುಯಾಯಿಗಳು ಅಹಿಂಸೆ ತತ್ವವನ್ನು ಪಾಲಿಸಿದ ನಂತರ ಕೃಷಿಯನ್ನು ತ್ಯಜಿಸಿ ವ್ಯಾಪಾರವನ್ನು ಕೈಗೊಳ್ತಾರೆ. ಇವತ್ತಿಗೂ ಸಹ ಬಹುತೇಕ ಜೈನರು ವ್ಯಾಪಾರಿಗಳಾಗಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಅವರು ಅನುಸರಿಸಿದಂತಹ ಅಹಿಂಸಾ ತತ್ವ. ಕೃಷಿಯನ್ನು ಮಾಡಿದ್ರೆ ಹೆಜ್ಜೆಗೂ ಹಿಂಸೆಯನ್ನು ಮಾಡಬೇಕು. ಸೊ ಜೈನರ ಪ್ರಕಾರ ಪ್ರಪಂಚದ ಎಲ್ಲ ವಸ್ತುಗಳಿಗೂ ಆತ್ಮ ಇದೆ ಅಂತೇಳಿ ಅವರು ನಂಬ್ಕೊಳ್ತಾರೆ. ಹಾಗಾಗಿ ಆ ಆತ್ಮಗಳಿಗೆ ಹಿಂಸೆ ಕೊಟ್ಟಂಗಾಗುತ್ತೆ. ಕೃಷಿಯನ್ನು ಮಾಡಿದ್ರೆ ನೆಲವನ್ನು ಉಳಬೇಕು, ಸಾವಿರಾರು ನೆರೆಹುಳುಗಳು, ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು, ಮತ್ತು ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕಟಾವು ಮಾಡಬೇಕು, ಒಕ್ಕಣೆ ಮಾಡಬೇಕು. ಸೊ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತಲೇ ಜೈನ ಅನುಯಾಯಿಗಳೆಲ್ಲ ಕೃಷಿ ವೃತ್ತಿಯನ್ನು ತ್ಯಜಿಸಿ ವ್ಯಾಪಾರಿಗಳಾಗಿ ಬದಲಾಗಿರೋದನ್ನು ನಾವು ನೋಡ್ಬೋದು. ಸೊ ಜೈನ ಮತದ ಇನ್ನೊಂದು ಪ್ರಮುಖವಾದ ತತ್ವ ಯಾವುದು ಅಂದರೆ ಸಲ್ಲೇಖನ ವ್ರತ. ಸೊ ಈ ಸಲ್ಲೇಖನ ವ್ರತ ಅಂದ್ರೇನು? ಸ್ವಯಂ ಪ್ರೇರಿತವಾಗಿ ಜೈನ ಸನ್ಯಾಸಿಗಳು ದೇಹತ್ಯಾಗವನ್ನು ಮಾಡಲು ಅನುಸರಿಸುವ ಒಂದು ವ್ರತವನ್ನು
ನಾವು ಸಲ್ಲೇಖನ ವ್ರತ ಅಂತ ಕರಿತೀವಿ. ಸೊ ಇದು ಸಲ್ಲೇಖನ ವ್ರತ ಅನ್ನೋದು ಉಪವಾಸ ಇದ್ದು, ಸೊ ಮೊದಲು ನಿಧಾನವಾಗಿ ಇವರು ಊಟವನ್ನು ಬಿಡ್ತಾರೆ, ನಂತರ ನೀರು ಕುಡಿಯೋದನ್ನು ನಿಲ್ಲಿಸ್ತಾರೆ, ಕ್ರಮೇಣ ಅವರು ಗಾಳಿಯನ್ನು ನಿರ್ಬಂಧಿಸಿ ಸಾವನ್ನು ಅಪ್ತಾರೆ. ಇದನ್ನು ಸಲ್ಲೇಖನ ವ್ರತ ಅಂತೇಳಿ ನಾವು ಕರಿತೀವಿ. ಆದರೆ ಇದು ಸಲ್ಲೇಖನ ವ್ರತ ಅನ್ನೋದು ಒಂದು ಏಡಿಗಳ ಅಸ್ತ್ರ ಅಲ್ಲ. ಇದು ಪಾಪ ಅಂತ ಪರಿಗಣಿಸಲಾಗೋದಿಲ್ಲ. ಬದಲಿಗೆ ಉನ್ನತ ಆದರ್ಶಗಳಿಂದ ಕೂಡಿದ ದೇಹವನ್ನು ತ್ಯಜಿಸಲು ಆಯ್ಕೆ ಮಾಡಿಕೊಂಡ ಸ್ವಯಂ ಪ್ರೇರಿತ ಸಾಧನ ಇದು. ಸೊ ಹಾಗಾಗಿ ಈ ಸಲ್ಲೇಖನ ವ್ರತ ಅನ್ನೋದು ಜೈನರಲ್ಲಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಜೈನರ ಪ್ರಕಾರ ಸಾಯುವುದು ಕೂಡ ಒಂದು ಕಲೆ. ಆ ಸಾಯುವ ಕಲೆಯನ್ನು ಅವರು ಈ ರೀತಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಸೊ ಮರಣವನ್ನು ಅತ್ಯಂತ ಮೌಲ್ಯಯುತವಾಗಿ ಪರಿಗಣಿಸುವ ಸಲುವಾಗಿ, ಅತ್ಯಂತ ಮೌಲ್ಯಯುತವಾಗಿ ಸ್ವೀಕರಿಸುವ ಸಲುವಾಗಿ ಜೈನರು ಸಲ್ಲೇಖನ ವ್ರತವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಜೈನ ಧರ್ಮದ ಪ್ರಕಾರ ಮನುಷ್ಯ ತನ್ನ ಅದೃಷ್ಟದ ನಿರ್ಮಾಪಕ ಅಥವಾ ತನ್ನ ಹಣೆ ಬರಹದ ನಿರ್ಮಾಪಕ ತಾನೇ ಅಂತ ಜೈನ ತತ್ವ ಸಾರುತ್ತೆ. ಸೊ ನಾವು ಆಜೀವಿಕ ಮತದಲ್ಲಿ ನೋಡ್ತೀವಿ. ಆಜೀವಿಕ ಮತದ ಪ್ರಮುಖ ತತ್ವ ಅಂದರೆ ನಿಯತಿವಾದ ಅಂಥೇಳಿ. ನಿಯತಿವಾದ ಅಂತಂದರೆ ನಿರ್ಧರಿತವಾದದ್ದು. ಸೊ ಹಣೆ ಬರಹ ಅಂತ ಹೇಳ್ತೀವಲ್ಲ ಅದು. ಈ ನಿಯತಿವಾದಕ್ಕೆ ವಿರುದ್ಧವಾದ ತತ್ವವನ್ನು ಮಹಾವೀರ ಕೊಡ್ತಾನೆ. ಮನುಷ್ಯನ ನಿಜವಾದ ಅದೃಷ್ಟದ ನಿರ್ಮಾಪಕ ಯಾರು ಅಂದರೆ ಮನುಷ್ಯನೇ ಅಂತ ಹೇಳ್ತಾನೆ. ಅಂದರೆ ಮಾನವನ ವಿಧಿಯ ರೂವಾರಿ ಮಾನವನೇ. ನಮ್ಮ ವಿಧಿಯನ್ನು ಯಾರೂ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ವಿಧಿಯನ್ನು ನಾವೇ ನಿರ್ಧರಿಸ್ಕೊಳ್ಬೇಕು. ಇದು ಮಹಾವೀರನ ಪ್ರಮುಖ ತತ್ವ ಆಗಿತ್ತು. ಸೊ ಇವುಗಳನ್ನು, ನಮ್ಮ ವಿಧಿಯನ್ನು ನಾವು ನಿರ್ಧರಿಸ್ಕೊಳ್ಳೋಕ್ಕೆ ನಾವು ಶುದ್ಧತೆಯನ್ನು ಹೊಂದಿರಬೇಕು, ಸದ್ಗುಣವನ್ನು ಹೊಂದಿರಬೇಕು. ಸೊ ನಮ್ಮ ವಿಧಿಯನ್ನು ನಾವು ಯಾವ ರೀತಿ ನಿರ್ಧರಿಸ್ಕೊತೀವಿ ಅಂದರೆ ಬದುಕಿನಲ್ಲಿ ಶುದ್ಧತೆ ಇರಬೇಕು, ಸದ್ಗುಣವನ್ನು ಹೊಂದಿರಬೇಕು. ವೆರಿ ಇಂಪಾರ್ಟೆಂಟ್. ತ್ಯಾಗದ ಜೀವನವನ್ನು ನಡೆಸಬೇಕು. ಪ್ರತಿಯೊಂದನ್ನು ತ್ಯಾಗ ಮಾಡುವ ಮೂಲಕ ತ್ಯಾಗದ ಜೀವನವನ್ನು ನಡೆಸಬೇಕು. ಇಂತಹ ಉನ್ನತವಾದ ಆದರ್ಶಗಳನ್ನು ಇಟ್ಕೊಂಡು ಯಾರು ಜೀವನ ನಡೆಸ್ತಾರೋ ಅವರಿಗೆ ನಿಜವಾದ ಮೋಕ್ಷ ಸಾಧನೆ ಬದುಕಿದ್ದಾಗಲೇ ಆಗುತ್ತೆ. ಮೋಕ್ಷದ ಅನುಭವವನ್ನು ಅವರು ಬದುಕಿದ್ದಾಗಲೇ ಪಡೆದುಕೊಳ್ತಾರೆ. ನಿಜವಾಗ್ಲೂ ಅವನಿಗೆ ಜೀವನದಿಂದ ಬಿಡುಗಡೆ ಸಿಗುತ್ತೆ ಅಂಥೇಳಿ ಈ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ಸಾಧಿಸಬೇಕಾದ್ರೆ ಮಹಾವೀರ ಅದಕ್ಕಾಗಿ ಅವನು ಹೇಳ್ತಾನೆ, ಕಠಿಣ ತಪಸ್ಸು ಮತ್ತು ವೈರಾಗ್ಯವನ್ನು ಆಚರಿಸಬೇಕು ಅಂತ ಹೇಳ್ತಾನೆ. ಕಠಿಣವಾದ ತಪಸ್ಸು, ಕಠಿಣವಾದ ದೇಹದಂಡನೆ ಮತ್ತು ವೈರಾಗ್ಯ. ಸೊ ಇವುಗಳನ್ನು ಅನುಸರಿಸುವ ಮೂಲಕ ಜೀವನವನ್ನು ನಾವು ಜೀವನದಲ್ಲಿ ಮೋಕ್ಷವನ್ನು ಸಾಧಿಸ್ಬೋದು ಅನ್ನೋದು ಮಹಾವೀರನ ನಿಲುವಾಗಿತ್ತು ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸ್ತೇವೆ. ಸೊ ಇನ್ನು ಪ್ರಮುಖವಾಗಿ ಜೈನರ ಒಂದು ಧರ್ಮದಲ್ಲಿ ಆರಾಧನೆಯ ಅಥವಾ ಆಧ್ಯಾತ್ಮಿಕ ಶ್ರೇಣಿಯಲ್ಲಿ 5 ಹಂತಗಳನ್ನು ಹೋಗ್ತೀವಿ. ಸೊ ಜೈನರ ಆಧ್ಯಾತ್ಮಿಕ ಉನ್ನತಿಯಲ್ಲಿ 5 ಹಂತಗಳನ್ನು ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಆ 5 ಹಂತಗಳು ಅಥವಾ 5 ಶ್ರೇಣಿಗಳು ನಾವು ಪ್ರಮುಖವಾಗಿ ನೋಡೋದು ಯಾವ್ಯಾವುದು? ಸೊ ಜೈನರಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವನಿಗೆ ತೀರ್ಥಂಕರ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸೊ ಅತ್ಯುನ್ನತ ಸಾಧನೆ ಮಾಡಿದಂತಹ ಜೈನ ಯತಿಗೆ ತೀರ್ಥಂಕರ ಅಂತ ಕರಿತೀವಿ. ಸೊ ಮೋಕ್ಷವನ್ನು ಪಡೆದು ಧರ್ಮವನ್ನು ಬೋಧಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ತೀರ್ಥಂಕರನಾಗಿರ್ತಾನೆ ಅನ್ನೋದು ಜೈನರ ನಂಬಿಕೆ. ಮೋಕ್ಷವನ್ನು ಪಡೆದು ಧರ್ಮವನ್ನು ಬೋಧಿಸುವ ಪ್ರತಿಯೊಬ್ಬನು ಕೂಡ ತೀರ್ಥಂಕರನ ಸ್ಥಾನಕ್ಕೆ ಏರಬಲ್ಲ ಅಂತ ತಿಳ್ಕೊತಾರೆ. ಸೊ ನೆಕ್ಸ್ಟ್ನೇದು ಅರ್ಹತ್ ಅಥವಾ ಅರಿಹಂತ್ ಅಂತ ಕರೀತಾರೆ. ಅರ್ಹತ್ ಪದವಿ ಅಂದ್ರೇನು? ನಿರ್ವಾಣವನ್ನು ಪಡೆಯುವ ಹಂತದಲ್ಲಿರ್ತಕ್ಕಂತಹ ಕರ್ಮಗಳನ್ನು ನಾಶ ಮಾಡಿದ ವ್ಯಕ್ತಿಗಳನ್ನು ಅರ್ಹತ್ಗಳು ಅಂತ ಕರೀತಾಯಿದ್ರು. ನಿರ್ವಾಣವನ್ನು ಪಡೆಯುವ ಹಂತದಲ್ಲಿ, ಮೋಕ್ಷವನ್ನು ಪಡೆಯುವ ಹಂತದಲ್ಲಿರುವಂತಹ ಮತ್ತು ಕರ್ಮವನ್ನು ನಾಶ ಮಾಡಿರ್ತಕ್ಕಂತಹ ಜೀವಾತ್ಮಗಳಿಗೆ ಅಥವಾ ವ್ಯಕ್ತಿಗಳಿಗೆ ಅರ್ಹತ್ ಅಂತೇಳಿ ಕರೀತಾ ಇದ್ರು. ಸೊ ಮತ್ತೊಂದು ಅಂತ ಆಚಾರ್ಯ ಅಂತ. ಸೊ ಇದು 3ನೇ ಹಂತ, ಶ್ರೇಣಿಗಳಲ್ಲಿ 3ನೇ ಹಂತ. ಸೊ ತಪಸ್ವಿ ಸಮುದಾಯದ ಮುಖ್ಯಸ್ಥರುಗಳನ್ನು, ಯಾರು ತಪಸ್ಸುಗಳನ್ನು ಮಾಡ್ತಾಯಿದ್ರೋ ಅಂಥ ತಪಸ್ವಿ ಸಮುದಾಯಗಳಿರ್ತಾಯಿತ್ತು. ಅಂಥ ತಪಸ್ವಿ ಸಮುದಾಯಗಳ ಮುಖ್ಯಸ್ಥರುಗಳಿಗೆ ಆಚಾರ್ಯರು ಅಂತೇಳಿ ಕರೀತಾಯಿದ್ರು. ಸೊ ನೆಕ್ಸ್ಟು ಉಪಾಧ್ಯಾಯ. ಸೊ ಉಪಾಧ್ಯಾಯ ಅಂದ್ರೇನು? ಜ್ಞಾನವನ್ನು ಬೋಧಿಸುವ ಗುರುಗಳು ಅಥವಾ ಸಂತರುಗಳಿಗೆ, ಜ್ಞಾನವನ್ನು ಯಾರು ಬೋಧಿಸ್ತಾರೋ ಅಂತಹ ಗುರುಗಳು ಮತ್ತು ಸಂತರುಗಳಿಗೆ ಉಪಾಧ್ಯಾಯರು ಅಂತೇಳಿ ಕರೀತಾರೆ. ಸೊ ಮೊದಲನೇ ಶ್ರೇಣಿ ತೀರ್ಥಂಕರ, 2ನೇ ಶ್ರೇಣಿ ಅರ್ಹತ್, 3ನೇ ಶ್ರೇಣಿ ಆಚಾರ್ಯ,
4ನೇ ಶ್ರೇಣಿ ಉಪಾಧ್ಯಾಯ. ಸೊ ಅಂತಿಮ ಒಂದು ಶ್ರೇಣಿ ಯಾವುದು? ಸಾಧು ವರ್ಗ ಅನ್ನೋದು. ಸಾಧು ವರ್ಗ. ಏನು ಸಾಧು ವರ್ಗ ಅಂತಂದರೆ ಉಳಿದ ಎಲ್ಲ ತಪಸ್ವಿಗಳನ್ನು ಒಳಗೊಂಡಿರ್ತಕ್ಕಂತಹ ವರ್ಗಗಳಿಗೆ ಸಾಧು ವರ್ಗ ಅಂತ ಕರೀತಾ ಇದ್ರು. ಉಳಿದ ಎಲ್ಲ ತಪಸ್ವಿಗಳನ್ನು ಹೊಂದಿರ್ತಕ್ಕಂಥದ್ದು ಸಾಧು ವರ್ಗ. ಸೊ ಆರಂಭದಲ್ಲಿ ಈ ಅಂತ ಇತ್ತು, 2ನೇ ಅಂತ ಉಪಾಧ್ಯಾಯ, 3ನೇ ಅಂತ ಆಚಾರ್ಯ, 4ನೇ ಅಂತ ಅರ್ಹತ್, ಅಂತಿಮ ಅಂತ ಯಾವುದು? ತೀರ್ಥಂಕರ. ಸೊ ಈ ರೀತಿ ಜೈನ ಮತದ ಆಧ್ಯಾತ್ಮಿಕ ಶ್ರೇಷ್ಠತೆಯ ಶ್ರೇಣಿಗಳನ್ನು ಪ್ರಮುಖವಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನು ಜೈನ ಮತದಲ್ಲಿ ಮಹಾವೀರ ಬೋಧಿಸಿದಂತಹ ಜ್ಞಾನದ 5 ಸಾಧನಗಳು, ಜ್ಞಾನದ 5 ಸಾಧನಗಳು, ಇದ್ರ ಬಗ್ಗೆ ಮಾತಾಡ. ಸೊ ಮಹಾವೀರ ತನ್ನ ಉಪದೇಶಗಳಲ್ಲಿ 5 ಜ್ಞಾನಗಳ ಬಗ್ಗೆ ಮಾತಾಡ್ತಾನೆ. ಮೊದಲನೇದು ಮತಿಜ್ಞಾನ. ಮತಿಜ್ಞಾನ ಏನು? ಮತಿಜ್ಞಾನ ಅಂದರೆ ಇಂದ್ರಿಯಗಳನ್ನು ಮತ್ತು ಮನಸ್ಸಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಜ್ಞಾನವನ್ನು ಮತಿಜ್ಞಾನ ಅಂತೇಳಿ ಕರಿತೀವಿ. ಸೊ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಮತ್ತು ಮನಸ್ಸಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಜ್ಞಾನವನ್ನು ಮತಿಜ್ಞಾನ ಅಂತೇಳಿ ಗುರುತಿಸ್ತೀವಿ. 2ನೇದು ಶ್ರುತಜ್ಞಾನ. ಶ್ರುತಜ್ಞಾನ ಅಂದರೆ ಕೇಳುವಿಕೆಯಿಂದ ಅಥವಾ ಗ್ರಂಥಗಳಿಂದ ಕೇಳಲ್ಪಟ್ಟಿರುವಂತಹ ಜ್ಞಾನಗಳನ್ನು ಶ್ರುತಜ್ಞಾನ ಅಥವಾ ಶ್ರವಣದಿಂದ ಬರ್ತಕ್ಕಂತಹ ಜ್ಞಾನವನ್ನು ಶ್ರುತಜ್ಞಾನ ಅಂತೇಳಿ ಕರಿತೀವಿ. ಸೊ 3ನೇದು ಅವಧಿಜ್ಞಾನ. ಅವಧಿಜ್ಞಾನ ಅಂದರೆ ಏನು ಅಂತಂದರೆ ದಿವ್ಯ ದೃಷ್ಟಿಯ ಮೂಲಕ ದೂರದ ವಸ್ತುಗಳನ್ನು, ಅಂದರೆ ಇಂದ್ರಿಯಗಳ ಸಹಾಯ ಇಲ್ಲದೆ ದಿವ್ಯ ದೃಷ್ಟಿಯ ಮೂಲಕ ತಿಳಿಯುವಂತಹ ಜ್ಞಾನವನ್ನು ಅವಧಿಜ್ಞಾನ ಅಂತೇಳಿ ಕರೆಯಲಾಗುತ್ತೆ. ಸೊ ಇನ್ನೊಂದು ಮನಪರ್ಯಾಯ ಜ್ಞಾನ. ಮನಪರ್ಯಾಯ ಜ್ಞಾನ ಅಂದ್ರೇನು? ಮನಸ್ಸಿನಲ್ಲಿರುವ ಯೋಚನೆಗಳನ್ನು, ಇನ್ನೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಯೋಚನೆಗಳನ್ನು ನೇರವಾಗಿ ತಿಳಿಯುವಂತಹ ಜ್ಞಾನವನ್ನು ಮನಪರ್ಯಾಯ ಜ್ಞಾನ ಅಂತೇಳಿ ಕರಿತೀವಿ. ಅಂತಿಮವಾಗಿ ಅತ್ಯಂತ ದೊಡ್ಡ ಜ್ಞಾನ ಯಾವುದು ಅಂದರೆ ಕೇವಲ ಜ್ಞಾನ ಅಥವಾ ಕೈವಲ್ಯ ಜ್ಞಾನ ಅಂತ ಕರಿತೀವಿ. ಕೈವಲ್ಯ ಜ್ಞಾನ ಅಂತಂದರೆ ಸರ್ವವನ್ನು ಅರಿಯುವಂತಹ ಪರಿಪೂರ್ಣ ಜ್ಞಾನವನ್ನು ಕೈವಲ್ಯ ಜ್ಞಾನ ಅಂತೇಳಿ ಕರಿತೀವಿ. ಈ 5 ಜ್ಞಾನಗಳನ್ನು ಕುರಿತು ಮಹಾವೀರ ನಮಗೆ ಮಾಹಿತಿಯನ್ನು ನೀಡ್ತಾನೆ. ಯಾವುದು? ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಪರ್ಯಾಯ ಜ್ಞಾನ ಮತ್ತು ಕೈವಲ್ಯ ಜ್ಞಾನ. ಇವುಗಳ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನು ಆತ ಕೊಡ್ತಾ ಹೋಗ್ತಾನೆ. ಸೊ ಇನ್ನು ಪ್ರಮುಖವಾಗಿ ಜೈನ ಸನ್ಯಾಸಿಗಳಿಗೆ ಏನೆಲ್ಲ ಸಂಹಿತೆಗಳನ್ನು ವಿಧಿಸಲಾಗಿತ್ತು? ಸೊ ಜೈನರು ಅಥವಾ ಜೈನ ಅನುಯಾಯಿಗಳು, ಜೈನ ಸನ್ಯಾಸಿಗಳು ಅನುಸರಿಸಬೇಕಾದಂಥ ಪ್ರಮುಖವಾದ ಕಠಿಣ ಸಂಹಿತೆಗಳು ಯಾವ್ಯಾವುದು ಅಂತಂದರೆ, ಜೈನ ಸನ್ಯಾಸಿಯಾದವನು ಯಾವುದೇ ಜೀವಿಗಳಿಗೆ ಹಿಂಸೆಯನ್ನು ಉಂಟು ಮಾಡುವಂತಿರಲಿಲ್ಲ, ಹಾನಿಯನ್ನು ಉಂಟು ಮಾಡುವಂತಿರಲಿಲ್ಲ, ಗಾಯವನ್ನು ಉಂಟು ಮಾಡುವಂತಿರಲಿಲ್ಲ. ಅದು ಮೌಖಿಕವಾಗಿ ಅಥವಾ ಕಾರ್ಯರೂಪವಾಗಿ, ಕೃತಿಯ ರೂಪದಲ್ಲೂ ಕೂಡ ಯಾವುದೇ ಜೀವಿಗೆ ಗಾಯವನ್ನಾಗಲಿ, ಹಾನಿಯನ್ನಾಗಲಿ ಅಥವಾ ಹಿಂಸೆಯನ್ನಾಗಲಿ ನೀಡುವಂತಿರಲಿಲ್ಲ. ಇವರು ಸನ್ಯಾಸಿಯಾದರು ಕೇವಲ ಹಗಲು ಹೊತ್ತಲ್ಲಿ ಮಾತ್ರ ಸಂಚಾರ ಮಾಡಬೇಕಿತ್ತು. ರಾತ್ರಿ ಹೊತ್ತು ಕಾಣದೆ ಯಾವುದಾದ್ರು ಪ್ರಾಣಿ ಪಕ್ಷಿಗಳನ್ನು ತುಳಿಬೋದು ಅನ್ನೋ ಉದ್ದೇಶಕ್ಕೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿತ್ತು. ಸೊ ನೆಕ್ಸ್ಟು ಪ್ರಮುಖವಾಗಿ ಇಂದ್ರಿಯಗಳ ವಿಷಯಗಳಿಂದ, ಅಂದರೆ ಲೌಕಿಕ ವಿಷಯಗಳಿಂದ ಸನ್ಯಾಸಿಗಳು ಪ್ರಭಾವಿತರಾಗುವಂತಿರಲಿಲ್ಲ. ಲೌಕಿಕ ವಿಷಯಗಳಿಂದ ಅವರು ಪ್ರಭಾವಿತರಾಗುವಂತಿರಲಿಲ್ಲ. ಸೊ ಲೈಂಗಿಕ ಕ್ರಿಯೆಗಳಲ್ಲಿ ಅವರಿಗೆ ಆಸಕ್ತಿಯನ್ನು ಹೊಂದುವಂತಿರಲಿಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟು ಲೌಕಿಕ ಆಸ್ತಿಗಳ ಬಗ್ಗೆ ಆಸೆಯನ್ನು ಇಟ್ಕೊಳ್ಳುವಂತಿರಲಿಲ್ಲ. ಸೊ ಈ ಲೌಕಿಕವಾದಂತಹ ಈ ಜಮೀನು, ಮನೆ, ಹಣ ಅಂತ ಏನು ಲೌಕಿಕ ಆಸ್ತಿಗಳಿದೆಯೋ, ಈ ಎಲ್ಲ ಲೌಕಿಕ ಆಸ್ತಿಗಳನ್ನು ಸಂಪೂರ್ಣವಾಗಿ ಅವರು ತ್ಯಜಿಸಬೇಕಿತ್ತು. ಸಂಪೂರ್ಣವಾಗಿ ಲೌಕಿಕ ಆಸ್ತಿಯನ್ನು ಅವರು ಬಿಟ್ಟು ಬಿಡಬೇಕಾಗಿತ್ತು. ಸೊ ನೆಕ್ಸ್ಟೊಂದು ಪ್ರಮುಖವಾದದ್ದು, ಪ್ರತಿಯೊಬ್ಬ ಸನ್ಯಾಸಿಯೂ ಕೂಡ ತಮ್ಮ ತಲೆಯ ಪ್ರತಿಯೊಂದು ಕೂದಲನ್ನು ತಮ್ಮ ಸ್ವಂತ ಕೈಗಳಿಂದಲೇ ಕಿತ್ತು ಹಾಕಬೇಕಿತ್ತು. ಇದನ್ನು ಕೇಶಲೋಚನ ಅಂತ ಕರಿತೀವಿ. ಕೇಶಲೋಚನ, ಜೈನ ಸನ್ಯಾಸಿಯಾದವನಿಗೆ ಕೇಶಲೋಚನ ಮಾಡ್ತಾಯಿದ್ರು. ಕೇಶಲೋಚನ ಅಂತಂದರೆ ಯಾರೋ ಬಂದು ಬಾರೊಬ್ಬರು ಬಂದು ಅವನ ತಲೆಯನ್ನು ಬೋಳಿಸೋದಲ್ಲ. ಜೈನ ಸನ್ಯಾಸಿ ಆಗಬೇಕು ಅಂತ ಡಿಸೈಡ್ ಮಾಡಿದವನು ತನ್ನ ತಲೆಯ ಕೂದಲನ್ನು ತಾನೇ ಕಿತ್ಕೋಬೇಕಾಯ್ತು. ಆ ಮೂಲಕ ಕೇಶಲೋಚನೆಯನ್ನು ಮಾಡಬೇಕಾಯ್ತು. ಸೊ ಇವು ಜೈನ ಸನ್ಯಾಸಿಗಳಿಗಿದ್ದಂತಹ ಪ್ರಮುಖ ಒಂದು ಸಂಹಿತೆಗಳು. ಅವರು ಜೈನ ಸಂಘವನ್ನು ಸೇರಬೇಕಾದ್ರೆ ಇಷ್ಟು ನಿಯಮಗಳನ್ನು ಪ್ರಮುಖವಾಗಿ ಪಾಲಿಸಬೇಕಾಗಿತ್ತು ಅನ್ನುವಂಥದ್ದು. ಸೊ ನೆಕ್ಸ್ಟು ಪ್ರಮುಖವಾಗಿ ಈ ಮಹಾವೀರ ಬೋಧಿಸಿದಂತಹ
ಕೈವಲ್ಯ ಸಿದ್ಧಾಂತ. ಕೈವಲ್ಯ ಸಿದ್ಧಾಂತ ಇದ್ರ ಬಗ್ಗೆ ಮಾತನಾಡೋಣ. ಏನಿದು ಕೈವಲ್ಯ ಸಿದ್ಧಾಂತ ಅಂತ ಹೇಳಿದ್ರೆ, ಮಹಾವೀರ ತ್ಯಾಗ ಮತ್ತು ಕಠಿಣ ಸನ್ಯಾಸ ಜೀವನದ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸೋದ್ರಿಂದ, ತ್ಯಾಗ ಮತ್ತು ಕಠಿಣ ಸನ್ಯಾಸ ಜೀವನದ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸೋದ್ರಿಂದ ಈತ ವಿಮೋಚನೆ ಅಗತ್ಯ ಅಂತ ಪರಿಗಣಿಸಿ ಲೌಕಿಕ ವ್ಯವಹಾರಗಳ ನಿಷ್ಪ್ರಯೋಜಕತೆಯನ್ನು, ಲೌಕಿಕ ವ್ಯವಹಾರಗಳೇನಿದೆಯೋ ಅವು ನಿಷ್ಪ್ರಯೋಜಕವಾದವು ಅಂತೇಳಿ ಅವುಗಳನ್ನು ಎತ್ತಿ ಹಿಡಿದು ಜೈನ ಧರ್ಮದಲ್ಲಿ ಅಂತಿಮವಾದಂತಹ ಕೈವಲ್ಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಅವನ ಪ್ರಕಾರ ಜ್ಞಾನೋದಯವೇ ನಿಜವಾದ ಕೈವಲ್ಯ ಜ್ಞಾನ ಅಂತ ಹೇಳ್ತಾನೆ. ಏನು ಜ್ಞಾನೋದಯವನ್ನು ಪಡ್ಕೋತೀವೋ ಈ ಜ್ಞಾನೋದಯವೇ ನಿಜವಾದ ಕೈವಲ್ಯ. ಇದನ್ನೇ ಕೈವಲ್ಯ ಸಿದ್ಧಾಂತ ಅಂತೇಳಿ ಕರಿತೀವಿ. ಈ ಜ್ಞಾನೋದಯವನ್ನು ಪಡೆದುಕೊಳ್ಳಲು ಆತ 3 ಹಂತಗಳನ್ನು ತಿಳಿಸ್ಕೊಡ್ತಾನೆ. ಸೊ ಆತ ತಿಳಿಸ್ಕೊಟ್ಟಂಥ 3 ಈ ಜ್ಞಾನೋದಯವನ್ನು ಪಡೆಯಲು ಮಹಾವೀರ ಪ್ರತಿಪಾದಿಸಿದಂತಹ 3 ಹಂತಗಳು ಯಾವ್ಯಾವುದು ಅಂದರೆ, ಮೊದಲನೇದು ಸಮ್ಯಕ್ ಜ್ಞಾನ, ಎರಡನೇದು ಸಮ್ಯಕ್ ದರ್ಶನ, ಮೂರನೇದು ಸಮ್ಯಕ್ ನಡತೆ ಅಂತ ಕರಿತೀವಿ, ಸಮ್ಯಕ್ ಚಾರಿತ್ರ್ಯ ಅಂತ. ಸಮ್ಯಕ್ ಜ್ಞಾನ ಅಂದ್ರೆ ಏನು? ಜೈನರ ಪ್ರಕಾರ ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ ಅಂತಂದರೆ ಈ ಜಗತ್ತಿನಲ್ಲಿ ದೇವರು ಅಸ್ತಿತ್ವದಲ್ಲಿಲ್ಲ ಎಂದು ತಿಳಿದುಕೊಳ್ಳುವುದೇ ಸರಿಯಾದ ಜ್ಞಾನ ಅಂತ ಹೇಳ್ತೀವಿ. ಸೊ ಸಮ್ಯಕ್ ದರ್ಶನ ಅಥವಾ ಸಮ್ಯಕ್ ನಂಬಿಕೆ ಅಂದರೆ ಏನು? ಮಹಾವೀರನ ತತ್ವಗಳಲ್ಲಿ ಅಚಲವಾದ ನಂಬಿಕೆಯನ್ನು ಉಳ್ಳವದ್ದೇ ನಿಜವಾದ ನಂಬಿಕೆ. ಸರಿಯಾದ ನಂಬಿಕೆ ಯಾವುದು ಅಂತಂದರೆ ಮಹಾವೀರನ ತತ್ವಗಳೇ ಪರಮಶ್ರೇಷ್ಠ ಎಂದು ನಂಬಿಕೊಳ್ಳೋದು, ಅದು ಸರಿಯಾದ ನಂಬಿಕೆ. ಸಮ್ಯಕ್ ನಡತೆ ಅಂದ್ರೇನು? ರೈಟ್ ಕಂಡಕ್ಟ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಅಲ್ಲ ಇದು, ರೈಟ್ ಕಂಡಕ್ಟ್. ಸಮ್ಯಕ್ ನಡತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನುಡಿದಂತೆ ನಡೆಯಬೇಕು, ಅವನ ಮಾತು ಮತ್ತು ಕೃತಿ ಎರಡೂ ಒಂದೇ ಆಗಿರಬೇಕು, ಬೇರೆ ಬೇರೆ ಆಗಿರಬಾರ್ದು ಅಂತ ಹೇಳ್ತಾನೆ. ಸೊ ಈ ಕೈವಲ್ಯ ಸಿದ್ಧಾಂತವನ್ನು ಪಡಿಬೇಕಾದ್ರೆ ಜ್ಞಾನೋದಯವೇ ನಿಜವಾದ ಕೈವಲ್ಯ ಅಂತ ಹೇಳ್ತಾನೆ. ಆ ಜ್ಞಾನೋದಯವನ್ನು ಪಡೆಯಲು ಮಹಾವೀರ ಬೋಧಿಸಿದಂತಹ 3 ಹಂತಗಳು, ಇವುಗಳನ್ನು ತ್ರಿರತ್ನಗಳು ಅಂತ ಕೂಡ ಕರೆಯಲಾಗುತ್ತೆ. ಸೊ ತ್ರಿರತ್ನಗಳು ಅಂದರೆ ಜೈನ ಮತದ 3 ಪ್ರಮುಖವಾದ ರತ್ನಗಳು ಅಂತ ಇವುಗಳನ್ನು ಗುರುತಿಸಲಾಗುತ್ತೆ. ಸೊ ಜೈನ ಮತದ ಪ್ರಮುಖ ಬೋಧನೆಗಳಲ್ಲಿ ನಾವು ಮೊದಲ ಬಾರಿಗೆ ಏನು ನೋಡಿದ್ವಿ? ಪಂಚಶೀಲ ತತ್ವಗಳನ್ನು ನೋಡಿದ್ವಿ. ಪಂಚಶೀಲ ತತ್ವಗಳು ಅಥವಾ ಇವುಗಳನ್ನು ಏನಂತೀವಿ? ಮಹಾವ್ರತಗಳು ಅಂತ ನೋಡಿದ್ವಿ. ಮಹಾವ್ರತ, ಅಣುವ್ರತ ಅಂತ 2 ಭಾಗ. 5 ತತ್ವಗಳನ್ನು ಪಾಲಿಸಿದ್ರೆ ಅದು ಮಹಾವ್ರತ. ಬ್ರಹ್ಮಚರ್ಯವನ್ನು ಬಿಟ್ಟು 4 ತತ್ವಗಳನ್ನು ಪಾಲಿಸಿದ್ರೆ ಅದನ್ನ ಅಣುವ್ರತ ಅಂತ ಕರೆದ್ರು. ಸೊ ಆನಂತರ ನಾವು ಪ್ರಮುಖವಾಗಿ ನೋಡಿದ್ದೇನೋ ಅಂತ ಹೇಳಿದ್ರೆ ಜ್ಞಾನದ ವಿವಿಧ 5 ಹಂತಗಳ ಬಗ್ಗೆ ಮಾತಾಡಿದ್ವಿ. ಮತ್ತು ಮಹಾವೀರ ಅಥವಾ ಜೈನ ಮತದಲ್ಲಿದ್ದಂಥ 5 ಆಧ್ಯಾತ್ಮಿಕ ಶ್ರೇಣಿಗಳು ಯಾವ್ಯಾವುದು? ತೀರ್ಥಂಕರ, ಅರ್ಹತ್, ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧುವರ್ಗ ಅಂತ. ಆನಂತರ ಜ್ಞಾನದ 5 ಸಾಧನಗಳನ್ನು ನೋಡಿದ್ವಿ. ಮತಿಜ್ಞಾನ, ಅವಧಿಜ್ಞಾನ, ಶ್ರುತಜ್ಞಾನ, ಮನಪರ್ಯಾಯ ಜ್ಞಾನ ಮತ್ತು ಕೈವಲ್ಯ ಜ್ಞಾನ ಅಂತ. ಸೊ ಆನಂತರ ಜೈನ ಸನ್ಯಾಸಿಗಳಿಗಿರ್ತಕ್ಕಂಥ ಒಂದು ಸಂಹಿತೆಗಳು, ಆಚಾರ ಸಂಹಿತೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಕೈವಲ್ಯ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಜೈನ ತತ್ವಶಾಸ್ತ್ರದ ಬಗ್ಗೆ ಮಾತಾಡೋಣ. ಜೈನ ತತ್ವಶಾಸ್ತ್ರ. ಜೈನ ತತ್ವಶಾಸ್ತ್ರ ಯಾವ ಮಾಹಿತಿಯನ್ನು ನಮಗೆ ಕೊಡುತ್ತೆ ಇದ್ರ ಬಗ್ಗೆ ಮಾತನಾಡೋಣ. ಜೈನ ತತ್ವಶಾಸ್ತ್ರ ಏನಿದು? ಜೈನ ತತ್ವಶಾಸ್ತ್ರ ಅಂತಂದರೆ ಜೈನ ಧರ್ಮ ವಾಸ್ತವತೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ವಾಸ್ತವತೆಗೆ ಹೆಚ್ಚು ಒತ್ತು. ವಾಸ್ತವ ಅಂತಂದರೆ ಸತ್ಯ, ಸತ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತೆ. ಸೊ ಇದು ವಾಸ್ತವವಾದ, ಆಳವಾದ ಮತ್ತು ಸಂಕೀರ್ಣವಾದ ದೃಷ್ಟಿಕೋನವನ್ನು ಮುಂದಿಡೋದ್ರಿಂದ ಇತರ ತಾತ್ವಿಕ ಸಂಪ್ರದಾಯಗಳನ್ನು ಅವುಗಳ ಸೀಮಿತ ಅಥವಾ ಏಕಪಕ್ಷೀಯ ದೃಷ್ಟಿಕೋನಗಳಿಗಾಗಿ ಅದು ವಿಮರ್ಶೆ ಮಾಡುತ್ತೆ. ಸೊ ಬಾಕಿ ಎಲ್ಲ ತಾತ್ವಿಕತೆಗಳು ಕೂಡ ಅವು ಏಕಪಕ್ಷೀಯ ದೃಷ್ಟಿಕೋನವನ್ನು ಹೊಂದಿವೆ ಅನ್ನೋದು ಜೈನ ತತ್ವಶಾಸ್ತ್ರದ ಪ್ರಮುಖ ತಿರುಳು. ಇಲ್ಲಿ ಪ್ರಮುಖವಾಗಿ ವಾಸ್ತವ ಅನ್ನೋದು ಶಾಶ್ವತವೇ ಅಥವಾ ಅಶಾಶ್ವತವೇ ಅನ್ನೋದು, ಅದು ಬದಲಾಗುತ್ತೋ ಅಥವಾ ಸ್ಥಿರವೇ ಅನ್ನುವಂತಹ ಚರ್ಚೆಗಳಲ್ಲಿ ಈ ಜೈನ ತತ್ವಶಾಸ್ತ್ರ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಈ ವಾಸ್ತವ ಅನ್ನೋದು ಸತ್ಯವೇ ಅಥವಾ ಶಾಶ್ವತವೇ ಅಶಾಶ್ವತವೇ ಅಂತ.
ಅದು ಸ್ಥಿರವೇ ಅಥವಾ ಚಲನಶೀಲವೇ ಅಂತ ತಿಳ್ಕೊಳ್ಬೇಕು. ಇದು ಹಂಗಾಗಿ ಅದು ಬದಲಾಗುತ್ತಾ ಅಥವಾ ಸ್ಥಿರವಾಗಿರುತ್ತಾ ಅಂತೇಳಿ ಅಂತಹ ಚರ್ಚೆಗಳಿಗೆ ಇದು ಹೆಚ್ಚಾಗಿ ತೊಡಗಿಸ್ಕೊಂಡಿದೆ. ಹಂಗಾಗಿ ಇದನ್ನು ಅನೇಕಾಂತ ಸಿದ್ಧಾಂತ ಅಂತ ಕರಿತೀವಿ. ಜೈನ ತತ್ವಶಾಸ್ತ್ರದಲ್ಲಿ ಎರಡು ಪ್ರಮುಖವಾದ ಸಿದ್ಧಾಂತಗಳು ಕಂಡುಬರ್ತವೆ. ಒಂದು ಅನೇಕಾಂತ ಸಿದ್ಧಾಂತ, ಇನ್ನೊಂದು ಸ್ಯಾದ್ವಾದ ಸಿದ್ಧಾಂತ ಅಂತ ಕರಿತೀವಿ. ಸೊ ಅನೇಕಾಂತ ಸಿದ್ಧಾಂತ ಅಂದರೆ ಈಗ ನಾನು ಹೇಳಿದ್ನಲ್ಲ, ಸತ್ಯ ಶಾಶ್ವತವೇ ಅಶಾಶ್ವತವೇ ಸ್ಥಿರವೇ ಬದಲಾಗುವುದೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡುವಂತಹ ಬಹುಮುಖಿ ದೃಷ್ಟಿಕೋನವನ್ನು ಒಳಗೊಂಡಿರ್ತಕ್ಕಂತಹ ತತ್ವಕ್ಕೆ ಅನೇಕಾಂತವಾದ ಅಂತೇಳಿ ಕರಿತೀವಿ. ಸೊ ಇನ್ನೊಂದು ಈ ಕಲ್ಪನೆಯನ್ನು ಸ್ಯಾದ್ವಾದ ಅಂತ ಕರಿತೀವಿ. ಸ್ಯಾದ್ವಾದ ಅಂದರೆ ಸತ್ಯದ ಸಾಪೇಕ್ಷತಾವಾದ ಅಂತ ಅದನ್ನು ಕರಿತೀವಿ. ಸ್ಯಾದ್ ಅಂತಂದರೆ ಅದು ಇರಲೂಬಹುದು ಇಲ್ಲದೆಯೂ ಇರಬಹುದು ಅಂತ. ಸ್ಯಾದ್ ಅನ್ನೋ ಪದ ಏನು ತಿಳಿಸ್ಕೊಡುತ್ತೆ ಅಂತಂದರೆ ಸತ್ಯ ಇರಲೂಬಹುದು ಇಲ್ಲದೆಯೂ ಇರಬಹುದು ಅನ್ನೋದನ್ನು ಅದು ಪ್ರಕಟಿಸುತ್ತೆ. ಸೊ ಇಂಥದ್ದನ್ನು ಸ್ಯಾದ್ವಾದ, ಒಂದು ಅನೇಕಾಂತವಾದ ಅಂದರೆ ಇನ್ನೊಂದು ಪ್ರಮುಖವಾದ ಸ್ಯಾದ್ವಾದ ಅಂತ ಗುರುತಿಸ್ತೀವಿ. ಸೊ ವಾಸ್ತವತೆಯ ಜೈನ ಪರಿಕಲ್ಪನೆಯಲ್ಲಿ ಪ್ರಮುಖವಾಗಿ 3 ಮೂಲಭೂತ ಅಂಶಗಳನ್ನು ಅದು ಗುರುತಿಸ್ತದೆ. ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಾಸ್ತವವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ 3 ಮೂಲಭೂತ ಅಂಶಗಳನ್ನು ಅದು ನಮಗೆ ತಿಳಿಸ್ಕೊಡ್ತದೆ. ಯಾವ್ಯಾವುದು? ಒಂದು ದ್ರವ್ಯ, ವಾಸ್ತವತೆ ಯಾವ ರೀತಿ ಇರ್ತದೆ ಅಂತ ದ್ರವ್ಯ, ಎರಡನೇದು ಗುಣ, ಮೂರನೇದು ಪರ್ಯಾಯ. ವಾಸ್ತವತೆ ಯಾವಾಗಲೂ ಈ 3 ಗುಣಗಳನ್ನು ಹೊಂದಿರ್ತದೆ ಅನ್ನೋದು ಜೈನ ತತ್ವಶಾಸ್ತ್ರದ ತಿರುಳು. ದ್ರವ್ಯ ಅಂದ್ರೇನು? ಇಡೀ ವಿಶ್ವ ಒಂದು ಮೂಲಭೂತ ವಸ್ತುವಿನಿಂದ ನಿರ್ಮಾಣವಾಗಿದೆ ಅನ್ನೋದು, ಮೂಲಭೂತ ಘಟಕ ಅಥವಾ ಮೂಲಭೂತ ವಸ್ತುವಿನಿಂದ ನಿರ್ಮಾಣವಾಗಿದೆ. ಗುಣ ಅನ್ನೋದೇನೋ ಒಂದು ದ್ರವ್ಯದ ಸಹಜವಾದ ಮತ್ತು ಶಾಶ್ವತವಾದ ಗುಣ, ಸಹಜವಾದ ಮತ್ತು ಶಾಶ್ವತವಾದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋದು. ಮೂರನೇದು, ಒಂದು ದ್ರವ್ಯವು ಕಾಲಕಾಲಕ್ಕೆ ಹೊಂದುವ ಬದಲಾವಣೆಗಳು ಅಥವಾ ರೂಪಾಂತರಗಳನ್ನು ಪರ್ಯಾಯ ಅಂತ ಕರಿತೀವಿ. ಸೊ ಈ 3 ಹಂತಗಳನ್ನು ಪ್ರಮುಖವಾಗಿ ವಾಸ್ತವದ ಜೈನ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬಳಸ್ಕೋತೀವಿ. ಜೈನ ಧರ್ಮದ ಪ್ರಕಾರ ಚೇತನ ಜೀವಿಗಳಿಲ್ಲದೆ ಅಚೇತನವೆಂಬುದು ನಾವು ಪರಿಗಣಿಸುವ ಅನೇಕ ವಸ್ತುಗಳಲ್ಲಿಯೂ ಕೂಡ, ಅಂದರೆ ಪೃಥ್ವಿ, ನೀರು, ಆಕಾಶ, ಗಾಳಿ, ಕಲ್ಲು, ಬಂಡೆ, ಪರ್ವತ, ಈ ಎಲ್ಲಗಳಲ್ಲಿಯೂ ಕೂಡ ಆತ್ಮವಿದೆ ಅಂತೇಳಿ ಜೈನರು ನಂಬ್ಕೊಳ್ತಾರೆ. ಜೈನರ ಪ್ರಕಾರ ನಿರ್ಜೀವ ಮತ್ತು ಸಜೀವ ಅಂತಿಲ್ಲ. ಅವ್ರ ಪ್ರಕಾರ ಒಂದೇ, ಪ್ರಪಂಚದ ಎಲ್ಲ ವಸ್ತುಗಳಲ್ಲೂ ಕೂಡ ಆತ್ಮ ಇದೆ. ಇಂಥ ಆತ್ಮವನ್ನು ಮಾತಿನಿಂದಾಗಲಿ ಕೃತಿಯಿಂದಾಗಲಿ ನೋಯಿಸಬಾರ್ದು. ಈ ಥರ ನೋಯಿಸಿದ್ರೆ ಅದೇ ಹಿಂಸೆ ಆಗುತ್ತೆ. ಸೊ ನಿಜವಾದ ಅಹಿಂಸೆ ಅಂದರೆ ಯಾವುದು? ಈ ಎಲ್ಲ ಆತ್ಮಗಳಿರ್ತಕ್ಕಂಥ ವಸ್ತುಗಳನ್ನು ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಹಿಂಸಿಸದಿರುವುದೇ ನಿಜವಾದ ಅಹಿಂಸೆ ಅನ್ನೋದು ಅವರ ಪ್ರಮುಖ ತಿರುಳು ಅಂತ ನಾವು ತಿಳ್ಕೊಬೋದು. ಸೊ ವಾಸ್ತವವನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಿಸುತ್ತೆ ಜೈನ ಧರ್ಮ. ಜೈನ ಮತ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಾಸ್ತವವನ್ನು ಮತ್ತಷ್ಟು 3 ವಿಶಾಲ ವಿಭಾಗಗಳಾಗಿ ಅದು ವರ್ಗೀಕರಿಸುತ್ತೆ. ಅದು ಯಾವ್ಯಾವುದು? ಒಂದು ಜೀವ, ಜೀವ ಮೀನ್ಸ್ ಚೇತನ, ಜೀವ ಅಥವಾ ಚೇತನ. ಸೊ ಜೀವ ಚೇತನ ಅಂದ್ರೇನು? ಚೈತನ್ಯವನ್ನು ಹೊಂದಿರತಕ್ಕಂತಹ ಜೀವಗಳು ಅಥವಾ ಆತ್ಮಗಳು ಅಂತ. ಜೀವ ಅಥವಾ ಚೇತನ ಅಂತಂದರೆ ಚೈತನ್ಯವನ್ನು ಹೊಂದಿರತಕ್ಕಂತಹ ಜೀವಗಳು ಅಥವಾ ಆತ್ಮಗಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ನೆಕ್ಸ್ಟು ಪ್ರಮುಖವಾದದ್ದು ಎರಡನೇದು ಯಾವುದು? ಪುದ್ಗಲ. ಪುದ್ಗಲ ಅಂದ್ರೇನು? ಪುದ್ಗಲ ಅಂದರೆ ರೂಪ, ಬಣ್ಣ, ರುಚಿ, ವಾಸನೆ, ಸ್ಪರ್ಶ ಗುಣಗಳನ್ನು ಹೊಂದಿರತಕ್ಕಂತಹ ಭೌತಿಕ ವಸ್ತುಗಳಿಗೆ, ರೂಪ, ಬಣ್ಣ, ರುಚಿ, ವಾಸನೆ ರೀತಿ ಸ್ಪರ್ಶ ಗುಣಗಳನ್ನು ಹೊಂದಿರತಕ್ಕಂತಹ ಭೌತಿಕ ವಸ್ತುಗಳಿಗೆ ಪುದ್ಗಲಗಳು ಅಂತೇಳಿ ಕರಿತೀವಿ. ಸೊ ಮೂರನೇದು ಅಜೀವ. ಅಜೀವ ಅಥವಾ ಇದನ್ನು ಅರೂಪಿ ಅಂತ ಕರಿತೇವೆ. ಅರೂಪಿ, ರೂಪವಲ್ಲದ್ದು ಅಂತ ಅರೂಪಿ ಅಂತೇಳಿ ಗುರುತಿಸ್ತಾರೆ. ಸೊ ಇದರಲ್ಲಿ ಆಕಾಶ, ಧರ್ಮ, ಅಧರ್ಮ, ಕಾಲ ಇಂಥ ಎಲ್ಲ ವಸ್ತುಗಳು ಸೇರಿಕೊಳ್ತವೆ. ಸೊ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ 3 ವಿಶಾಲ ಭಾಗಗಳನ್ನು ನಾವು ಗುರುತಿಸ್ತೀವಿ. ಸೊ ಇಲ್ಲಿ ನಾವು ಪ್ರಮುಖವಾಗಿ ಜೀವದ ಬಗ್ಗೆ ಫಸ್ಟ್ ಮಾತಾಡೋಣ. ಜೀವ. ಸೊ ಜೀವ ಅನ್ನುವಂಥ ವಸ್ತುವನ್ನು ಜೈನ ಮತ ಯಾವ ರೀತಿ ವಿವರಿಸುತ್ತೆ? ಜೀವ ಅನ್ನೋದು ಇದು ಸ್ವತಃ ನಿರಾಕಾರವಾಗಿರುತ್ತೆ ಅಂತ ಹೇಳುತ್ತೆ. ಜೀವಕ್ಕೆ ಆಕಾರ ಇಲ್ಲ. ಜೀವ ಅನ್ನೋದು ಸ್ವತಃ ನಿರಾಕಾರವಾಗಿರ್ತದೆ. ಅದು ದೇಹವನ್ನು ಆಶ್ರಯಿಸಿ ಆಕಾರವನ್ನು ಪಡ್ಕೊಳ್ಳುತ್ತೆ ಅಂತ. ದೇಹವನ್ನು ಆಶ್ರಯಿಸಿ ಅದು ಆಕಾರ ಮತ್ತು ಗಾತ್ರವನ್ನು ಪಡ್ಕೊಳ್ಳುತ್ತೆ. ಸೊ ಯಾವ ರೀತಿ ಅಂತಂದರೆ ಕತ್ತಲೆಯ ಕೋಣೆಯೊಳಗೆ ಬೆಳಕು
ಅರಿದಂತೆ ಅಂತ ಹೇಳುತ್ತೆ. ಕತ್ತಲೆಯ ಕೋಣೆಯೊಳಗೆ ಬೆಳಕು ಹರಿಯುವಂತೆ ನಮ್ಮ ದೇಹವೆಂಬ ಈ ಕತ್ತಲ ಮನೆಗೆ ಆತ್ಮವೆಂಬ ಬೆಳಕು ಪ್ರವೇಶಿಸುತ್ತೆ ಅಂತ ಅದು ಹೇಳುತ್ತೆ. ಈ ಜೀವ ಪ್ರಮುಖವಾಗಿ 3 ಪ್ರಜ್ಞೆಗಳನ್ನು ಹೊಂದಿರ್ತದೆ. ಈ ಜೀವ ಪ್ರಮುಖವಾಗಿ 3 ಪ್ರಜ್ಞೆಗಳನ್ನು ಹೊಂದಿರ್ತದೆ. ಯಾವ್ಯಾವುದು? ಒಂದು ಚೈತನ್ಯ ಪ್ರಜ್ಞೆ, ಇನ್ನೊಂದು ಸುಖ ಅಥವಾ ಆನಂದ ಪ್ರಜ್ಞೆ, ಮೂರನೇದು ಶಕ್ತಿ ಅಥವಾ ವೀರ್ಯ ಪ್ರಜ್ಞೆ. ಸೊ ಈ ಜೀವ ಅನ್ನೋದಕ್ಕೆ 3 ಪ್ರಮುಖವಾದಂತಹ ಪ್ರಜ್ಞೆಗಳು ಅಥವಾ ಆಂತರಿಕ ಗುಣಗಳು ಕಂಡುಬರ್ತವೆ. ಈ ಜೀವದ 3 ಪ್ರಮುಖ ಗುಣಗಳು ಯಾವುದು ಅಂದರೆ ಚೈತನ್ಯ ಆದಮೇಲೆ ಸುಖ ಆದಮೇಲೆ ವೀರ್ಯ ಅನ್ನುವಂಥ 3 ಗುಣಗಳನ್ನು ನಾವು ಹೊಂದಿರ್ತದೆ. ಸೊ ಇದಿಷ್ಟು ಪ್ರಮುಖವಾಗಿ ಜೈನ ತತ್ವಶಾಸ್ತ್ರದಲ್ಲಿ ನಾವು ನೋಡ್ತಕ್ಕಂಥ ಪ್ರಮುಖವಾದ ಅಂಶಗಳು. ಈ ಜೈನ ತತ್ವಶಾಸ್ತ್ರದ ನಾವು 2 ಅಂಶಗಳನ್ನ ಪ್ರಮುಖವಾಗಿ 2 ಸಿದ್ಧಾಂತಗಳು ನೆನ್ಪಿಟ್ಕೋಬೇಕು. ಒಂದು ಅನೇಕಾಂತವಾದ ಸಿದ್ಧಾಂತ, ಇನ್ನೊಂದು ಸ್ಯಾದ್ವಾದ ಸಿದ್ಧಾಂತ. ಇವೆರಡು ಅತ್ಯಂತ ಪ್ರಮುಖವಾದ ಸಿದ್ಧಾಂತಗಳಾಗಿ ನಾವು ಜೈನ ಮತದಲ್ಲಿ ಗುರುತಿಸ್ಕೊಳ್ತೀವಿ. ಸೊ ನೆಕ್ಸ್ಟು ಪ್ರಮುಖವಾಗಿ ನಾವು ಕರ್ಮ ವಿಮೋಚನಾ ಸಿದ್ಧಾಂತದ ಬಗ್ಗೆ, ಜೈನ ಮತದ ಪ್ರಕಾರ ಕರ್ಮ ವಿಮೋಚನಾ ಸಿದ್ಧಾಂತ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಕರ್ಮ ವಿಮೋಚನಾ ಸಿದ್ಧಾಂತ, ಜೈನ ಧರ್ಮ ಕರ್ಮವನ್ನು ವಿಶಿಷ್ಟ ಕರ್ಮ ಸಿದ್ಧಾಂತವನ್ನಾಗಿ ಅದು ಪ್ರತಿಪಾದಿಸ್ತದೆ. ಸೊ ಇದು ಕೇವಲ ಒಂದು ಆಧ್ಯಾತ್ಮಿಕ ಕಲ್ಪನೆಯಲ್ಲ. ಕರ್ಮ ವಿಮೋಚನಾ ಸಿದ್ಧಾಂತ ಅನ್ನೋದು ಕೇವಲ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲ. ಜೈನ ಧರ್ಮದಲ್ಲಿ ಕರ್ಮ ಒಂದು ಸೂಕ್ಷ್ಮವಾದ ಭೌತಿಕ ವಸ್ತು ಅಂತ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್. ಕರ್ಮ ಅನ್ನೋದು ಒಂದು ಸೂಕ್ಷ್ಮವಾದ ಭೌತಿಕ ವಸ್ತು ಇದು. ಸೊ ಕರ್ಮ ಅನ್ನೋದು ಜೈನ ಮತದಲ್ಲಿ ಒಂದು ಸೂಕ್ಷ್ಮವಾದ ಭೌತಿಕ ವಸ್ತುವಿನ ರೂಪದಲ್ಲಿ ಅದು ಇರುತ್ತೆ. ಇದು ಬಾಹ್ಯಾಕಾಶದಲ್ಲಿ ತೇಲುವ ಅತಿ ಸೂಕ್ಷ್ಮ ಕಣಗಳಂತಹ ರೂಪವನ್ನು ಕರ್ಮ ಹೊಂದಿರುತ್ತೆ ಅನ್ನೋದು ಜೈನ ಮತದ ನಂಬಿಕೆ. ಸೊ ಈ ಕಣಗಳು ಏನು ಮಾಡ್ತವೆ? ಆಸೆ, ರಾಗ, ದ್ವೇಷ, ಕ್ರೋಧ ಮುಂತಾದ ಭಾವನೆಗಳಿಂದ, ಯೋಚನೆಗಳಿಂದ ಆತ್ಮದೆಡೆಗೆ ಆಕರ್ಷಿಸಲ್ಪಡ್ತವೆ. ಸೊ ಈ ಆತ್ಮ ಅನ್ನೋದು ಒಂದು ಸೂಕ್ಷ್ಮವಾದ ಭೌತಿಕ ಕಣ. ಈ ಕಣಕ್ಕೆ ಆಸೆ, ರಾಗ, ದ್ವೇಷ, ಕ್ರೋಧ ಅನ್ನುವಂಥವು ಅಂಟುಕೊಂಡು ಆತ್ಮ ಅದನ್ನು ಆಕರ್ಷಿಸುತ್ತೆ ಅಂತೇಳಿ ಜೈನ ಮತ ಹೇಳುತ್ತೆ. ಸೊ ಇದು ಆತ್ಮದ ನೈಜ ಶುದ್ಧತೆಯನ್ನು ಮರೆ ಮಾಡ್ತವೆ. ಆತ್ಮದ ನೈಜ ಶುದ್ಧತೆ ಏನಿರುತ್ತೋ ಆ ನೈಜ ಶುದ್ಧತೆಯನ್ನು ಈ ಎಲ್ಲ ಗುಣಗಳು ಏನು ಮಾಡ್ತವೆ? ಮರೆ ಮಾಡ್ತವೆ. ಸೊ ಕನ್ನಡಿಯ ಒಳಪನ್ನು ಮಸುಕಾಗಿಸುವ ಧೂಳಿನಂತೆ. ಸೊ ಕನ್ನಡಿ ತುಂಬ ಕ್ಲೀನಾಗಿದೆ, ಅದ್ರ ಮೇಲೆ ಧೂಳು ಕೂತ್ಕೊಳ್ತಾವಲ್ಲ, ಆ ಧೂಳಿನ ರೀತಿ ಧೂಳು ಕೂತ ಕನ್ನಡಿ ಹೆಂಗೆ ಕಾಣುತ್ತೆ? ಸೊ ಆ ಧೂಳು ಯಾವುದಿಲ್ಲ? ಆಸೆ, ರಾಗ, ದ್ವೇಷ, ಕ್ರೋಧ ಅನ್ನುವಂತಹ ಧೂಳಿನ ಮುಚ್ಕೊಂಡಿರುವಂಥ ಕನ್ನಡಿಯಂತೆ ನಮ್ಮ ಆತ್ಮ ಈ ಎಲ್ಲ ಭಾವನೆಗಳಿಂದ ಅದು ಮರೆಮಾಚಲ್ಪಟ್ಟಿರುತ್ತದೆ. ಸೊ ಇಂತಹ ಪ್ರಕ್ರಿಯೆಯನ್ನು ಅಂದರೆ ಕರ್ಮದ ಒಳಹರಿವು ಆಗೋದನ್ನು ಅಸ್ರವ ಅಂತ ಕರೆಯುತ್ತೆ. ಅಸ್ರವ ಅಂದರೆ ಕರ್ಮದ ಒಳಹರಿವು. ಸೊ ಆನಂತರ ಇವೇನು ಮಾಡ್ತವೆ? ಆತ್ಮವನ್ನು ಬಂಧನಕ್ಕೆ ಈಡು ಮಾಡ್ತವೆ. ಸೊ ಇವೆಲ್ಲ ಆತ್ಮವನ್ನು ಬಂಧನಕ್ಕೆ ಒಳಪಡಿಸ್ತವೆ. ಆತ್ಮ ಕರ್ಮದೊಂದಿಗೆ ಬಂಧಿಸಲ್ಪಡಲು ಇವು ಕಾರಣ ಆಗ್ತವೆ ಅನ್ನುವಂತಹ ಕರ್ಮ ವಿಮೋಚನಾ ಸಿದ್ಧಾಂತವನ್ನು ಮಹಾವೀರ ಪ್ರತಿಪಾದಿಸ್ತಾನೆ. ಆದಾಗ್ಯೂ ಕೆಲವು ಆತ್ಮಗಳು ಭವ್ಯತ್ವವನ್ನು ಪಡ್ಕೊಳ್ತವೆ ಅಂತ ಹೇಳ್ತಾನೆ. ಆದಾಗ್ಯೂ ಕೆಲವು ಆತ್ಮಗಳು ಭವ್ಯತ್ವವನ್ನು ಅಂದರೆ ವಿಮೋಚನೆ ಹೊಂದುವ ಸಹಜ ಸಾಮರ್ಥ್ಯವನ್ನು ಹೊಂದಿರ್ತವೆ. ಯಾವುದ್ರ ಮೂಲಕ? ಶಿಸ್ತುಬದ್ಧ ಆಚರಣೆಗಳ ಮೂಲಕ. ಇದು ಎಲ್ಲರ ಜೀವನದಲ್ಲಿಯೂ ನಡೆಯುತ್ತೆ. ಆದರೆ ಕೆಲವರು ಮಾತ್ರ ಶಿಸ್ತುಬದ್ಧ ಜೀವನ ನಡೆಸುವ ಮೂಲಕ ಭವ್ಯತ್ವವನ್ನು ಪಡ್ಕೋತಾರೆ. ಆ ಶಿಸ್ತುಬದ್ಧ ಆಚರಣೆಯ ಮೂಲಕ ಅವರು ವಿಮೋಚನೆಯನ್ನು ಪಡ್ಕೊಳ್ಬೋದು. ಕರ್ಮಕ್ಕೆ ಅಥವಾ ಆತ್ಮಕ್ಕೆ ಇರುವ ಕರ್ಮದ ಒಳಹರಿವನ್ನು ನಿಯಂತ್ರಿಸ್ಬೋದು, ತಡೆಯಬಹುದು ಅಂತವು ಹೇಳ್ತವೆ. ಸೊ ಈ ರೀತಿ ಈಗಾಗಲೇ ಸಂಗ್ರಹವಾಗಿರುವಂತಹ ಕರ್ಮಗಳನ್ನು ಕೂಡ ನಾಶ ಮಾಡಲಿಕ್ಕೆ ಈ ಶಿಸ್ತುಬದ್ಧ ಆಚರಣೆಗಳು ದಾರಿಯನ್ನು ತೋರಿಸಿ ಅಂತಿಮವಾಗಿ ಮೋಕ್ಷ ಸಾಧನೆಯ ಮಾರ್ಗವನ್ನು ನಮಗೆ ತೋರಿಸ್ಕೊಡ್ತವೆ.
ಅನ್ನೋದು ಈ ಮೋಕ್ಷ ವಿಮೋಚನಾ ಸಿದ್ಧಾಂತದಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿ ಜೈನ ಮತ ಮೋಕ್ಷ ವಿಮೋಚನೆಯನ್ನು ಮಾಡಿಕೊಳ್ಳಿಕ್ಕೆ 14 ಹಂತಗಳನ್ನು ಪ್ರತಿಪಾದಿಸ್ತದೆ. ವೆರಿ ಇಂಪಾರ್ಟೆಂಟ್. ಮೋಕ್ಷ ವಿಮೋಚನೆ ಮಾಡಲಿಕ್ಕೆ ಜೈನ ಮತ ಸುಮಾರು 14 ಹಂತಗಳನ್ನು ಪ್ರತಿಪಾದಿಸ್ತದೆ. ಈ 14 ಹಂತಗಳನ್ನು ಗುಣಸ್ಥಾನಗಳು ಅಂತ ಕರಿತೀವಿ. 14 ಹಂತಗಳನ್ನು ಅಂತ ಕರಿತೀವಿ, ಗುಣಸ್ಥಾನಗಳು ಅಂತೇಳಿ ಕರಿತೀವಿ. ಸೊ ಈ 14 ಹಂತಗಳಲ್ಲಿ 13ನೇ ಹಂತ ಇದೆಯಲ್ಲ, 13ನೇ ಹಂತವನ್ನು ಕೈವಲ್ಯ ಜ್ಞಾನದ ಹಂತ ಅಂತ ಕರೆಯೋದು. ಕೈವಲ್ಯ ಜ್ಞಾನದ ಹಂತ ಯಾವುದು ಅಂದರೆ 13ನೇ ಹಂತ. ಈ ಪರಿಪೂರ್ಣ ಸರ್ವತ್ವವನ್ನು ಪಡೆದು ಅರ್ಹತ್ ಪದವಿಯ ಮೇಲೆ ಅವನು ತೀರ್ಥಂಕರನಾಗಿ ಮೋಕ್ಷವನ್ನು ಹೊಂದ್ತಾನೆ. ಸೊ ಈ ಅರ್ಹತ್ ಅನ್ನುವಂಥವನು ಧರ್ಮವನ್ನು ಬೋಧಿಸಿದ ನಂತರವೇ ಆತ ತೀರ್ಥಂಕರನಾಗಿ ಬದಲಾಗ್ತಾನೆ. ಆ ಮೂಲಕ ಧರ್ಮದ ಮಾರ್ಗದ ಸ್ಥಾಪಕನಾಗಿ ಆತ ತನ್ನ ಜ್ಞಾನವನ್ನು ಜಗತ್ತಿಗೆ ಪ್ರಸಾರ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಸೊ 14ನೇ ಮತ್ತು ಅಂತಿಮ ಜ್ಞಾನ ಏನಿದೆಯೋ, ಈ ಅಂತಿಮ ಜ್ಞಾನ ಎಲ್ಲ ಕರ್ಮಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಸಂಪೂರ್ಣ ಮೋಕ್ಷವನ್ನು ಅಥವಾ ವಿಮೋಚನೆಯನ್ನು ಸಾಧಿಸುವ ಹಂತವನ್ನು ನಾವು 14ನೇ ಹಂತದಲ್ಲಿ ಪ್ರಮುಖವಾಗಿ ಗುರುತಿಸ್ತೀವಿ. ಇಂತಹ ವಿಮೋಚನೆಗೊಂಡ ಆತ್ಮಗಳು ಸಿದ್ಧಲೋಕದಲ್ಲಿ ವಾಸಿಸ್ತವೆ ಅನ್ನೋದು ಜೈನರ ನಂಬಿಕೆ. ಸಿದ್ಧಲೋಕದಲ್ಲಿ ವಾಸಿಸ್ತವೆ. ಸಿದ್ಧಲೋಕ ಅಂದರೆ ಅದೊಂದು ಪರಿಪೂರ್ಣ ಜೀವಿಗಳ ಲೋಕ. ಅಲ್ಲಿ ಪರಿಪೂರ್ಣ ಜೀವಿಗಳೆಲ್ಲವೂ ಶಾಶ್ವತವಾಗಿ ನೆಲೆಸಿರ್ತವೆ ಅನ್ನೋದು ಜೈನರ ಪ್ರಮುಖವಾದಂಥ ನಂಬಿಕೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೊ ನೆಕ್ಸ್ಟು ನಾವು ಜೈನ ಧರ್ಮದ ಪ್ರಮುಖ ತಾತ್ವಿಕ ಸಿದ್ಧಾಂತಗಳು, ಇದ್ರ ಬಗ್ಗೆ ಮಾತಾಡೋಣ. ಸೊ ಅವರ ತತ್ವಶಾಸ್ತ್ರದ ಸಿದ್ಧಾಂತಗಳನ್ನ ನೋಡಿದ್ವಿ. ಸೊ ಅವರ ತಾತ್ವಿಕ ಸಿದ್ಧಾಂತಗಳಲ್ಲಿ ಪ್ರಮುಖವಾಗಿ ಹಲವು ಮೂಲಭೂತ ಸಿದ್ಧಾಂತಗಳು ಜೈನ ತತ್ವಶಾಸ್ತ್ರವನ್ನು ನಿರೂಪಿಸ್ತವೆ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ನ್ಯಾಯವಾದ. ತಾತ್ವಿಕ ಸಿದ್ಧಾಂತಗಳಲ್ಲಿ ಮೊದಲನೇದು ಯಾವುದು? ನ್ಯಾಯವಾದ. ನ್ಯಾಯವಾದ ಅಂದರೆ ಏನು? ಜ್ಞಾನ ಅತ್ಯಂತ ಸಂಕೀರ್ಣವಾಗಿದೆ ಮತ್ತು ಮಾನವರಿಂದ ಅದನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯ ಇಲ್ಲ. ಪ್ರತಿಯೊಂದು ಮಾನವನ ಗ್ರಹಿಕೆಯು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ಮಾತ್ರ ಕೂಡಿರುತ್ತೆ, ಅದು ಮಾನ್ಯವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋದೇ ನ್ಯಾಯವಾದ ಅಂತೇಳಿ ಅದನ್ನು ಗುರುತಿಸ್ತೀವಿ. ಇದನ್ನು ಜ್ಞಾನದ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಎರಡನೇದು ಸಪ್ತಭಂಗೀಯ ಸಿದ್ಧಾಂತ. ಸಪ್ತಭಂಗೀಯ ಸಿದ್ಧಾಂತ. ಸಪ್ತಭಂಗೀಯ ಸಿದ್ಧಾಂತ ಅಂದ್ರೇನು? ಯಾವುದೇ ವಿಷಯದ ಬಗ್ಗೆ 7 ವಿಭಿನ್ನ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ವಿವರಿಸಬಹುದಾದದ್ದು ಮತ್ತು ಯಾವುದು ಕೂಡ ಸ್ವತಃ ಸಂಪೂರ್ಣ ಸತ್ಯವನ್ನು ಹೇಳುವುದು ಅಥವಾ ಸತ್ಯವನ್ನು ತಿಳಿಸುವುದು ಆಗಿರೋದಿಲ್ಲ. ಪ್ರತಿಯೊಂದು ಹೇಳಿಕೆಯೂ ಕೂಡ ಸಾಪೇಕ್ಷತೆಯನ್ನು ಹೊಂದಿರ್ತದೆ ಅನ್ನೋದೇ ಈ ಸಪ್ತಭಂಗೀಯ ಸಿದ್ಧಾಂತ. ಯಾವುದನ್ನು ಕೂಡ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಇದೇ ಸತ್ಯ ಅಂತ ಯಾವುದನ್ನು ಇದಂ ಮಿತ್ತಂ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನು ಮ್ಯಾಕ್ಸಿಮಮ್ ಹೇಳ್ಬೋದು ಅಂತಂದರೆ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಸಾಪೇಕ್ಷತೆಯನ್ನು ಕಾಯ್ಕೋಬೇಕು ಅನ್ನೋದು ಸಪ್ತಭಂಗೀಯ ನ್ಯಾಯದ ಒಂದು ವಾದ. ಸೊ ನೆಕ್ಸ್ಟ್ ಆಲ್ರೆಡಿ ಹೇಳಿದ್ದೆ ನಾನು ಸ್ಯಾದ್ವಾದ. ಸ್ಯಾದ್ವಾದ ಅಂದ್ರೇನು? ಸೊ ಇದನ್ನು ಪ್ರಮುಖವಾಗಿ ಅಂತ ಗುರುತಿಸ್ತೀವಿ. ಜ್ಞಾನದ ಸಾಪೇಕ್ಷತೆ ಮತ್ತು ಅನಿಶ್ಚಿತತೆಯನ್ನು ಒತ್ತಿ ಹೇಳ್ತದೆ. ಇರಬಹುದು ಅಥವಾ ಇಲ್ಲದಿರಬಹುದು ಅಂತ. ಇರಬಹುದು ಅಥವಾ ಇಲ್ಲದಿರಬಹುದು ಅನ್ನೋ ಸಾಪೇಕ್ಷತೆಯನ್ನು ಕುರಿತು ಹೇಳುವಂಥ ವಾದಕ್ಕೆ ಸ್ಯಾದ್ವಾದ ಅಂತೇಳಿ ಕಾಯ್ತೀವಿ. ಸೊ ನೆಕ್ಸ್ಟು ಅನೇಕಾಂತವಾದ. ಅನೇಕಾಂತವಾದ ಅಂದರೆ ಇದು ಬಹುಮುಖಿ ವಾಸ್ತವದ ಒಂದು ಸಿದ್ಧಾಂತ. ಸೊ ಇಲ್ಲಿ ಪ್ರಮುಖವಾಗಿ ಒಂದು ದೃಷ್ಟಿಕೋನಕ್ಕೆ ಯಾವುದೇ ಒಂದು ತತ್ವವನ್ನು ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ಅಂಶವು ಬಹುಮುಖಿ ದೃಷ್ಟಿಕೋನಗಳನ್ನು ಹೊಂದಿರ್ತದೆ. ಆದರೆ ಪ್ರತಿಯೊಬ್ಬರು ಕೂಡ ತಮ್ಮ ದೃಷ್ಟಿಕೋನಗಳಿಂದ ಮಾತ್ರ ಅದನ್ನು ವಿವರಿಸಲ್ಪಡ್ತಾರೆ ಅಂತ ಹೇಳಿ ಅನೇಕಾಂತವಾದ ಪ್ರಮುಖವಾದ ಮಾಹಿತಿಯನ್ನು ಕೊಡುತ್ತೆ. ಸೊ ಈ ರೀತಿ ಜೈನ ಧರ್ಮದ ತಾತ್ವಿಕ ಸಿದ್ಧಾಂತಗಳಲ್ಲಿ ನ್ಯಾಯವಾದ, ಸಪ್ತಭಂಗೀಯವಾದ, ಸ್ಯಾದ್ವಾದ ಮತ್ತು ಅನೇಕಾಂತವಾದಗಳು. ಮೊದಲು ಇವೆರಡನ್ನು ಹೇಳಿದ್ದೆ, ಸ್ಯಾದ್ವಾದ ಮತ್ತು ಅನೇಕಾಂತವಾದ ಅಂತೇಳಿ. ಸೊ ಇನ್ನೆರಡು ಹೊಸದಾಗಿ ಸೇರ್ಕೊಳ್ತವೆ ಇಲ್ಲಿ. ಯಾವುದು ಅಂದರೆ ಒಂದು ನ್ಯಾಯವಾದ ಮತ್ತು ಸಪ್ತಭಂಗೀಯವಾದ. ಒಟ್ಟಾರೆ ಜೈನ ತತ್ವಶಾಸ್ತ್ರ ಮತ್ತು ತಾತ್ವಿಕ ಸಿದ್ಧಾಂತಗಳಲ್ಲಿ ಎಷ್ಟು ವಾದ ಇದೆ ಅಂದರೆ 4 ವಾದಗಳಿದೆ. ಯಾವ್ಯಾವುದು ಅಂದರೆ ನ್ಯಾಯವಾದ, ಸಪ್ತಭಂಗೀಯವಾದ, ಸ್ಯಾದ್ವಾದ ಮತ್ತು ಅನೇಕಾಂತವಾದ ಅಂತವುಗಳನ್ನು ಗುರುತಿಸ್ತೀವಿ. ಸೊ ಮುಂದುವರೆದು ನಾವು ಪ್ರಮುಖವಾಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಮಹಾವೀರನ ಸಾವಿನ ನಂತರ
ಏನೇನು ನಡೀತು. ಸೊ ಮಹಾವೀರ ಇದುವರೆಗೂ ತನ್ನ ಉಪದೇಶಗಳಲ್ಲಿ ಪಂಚಶೀಲ ತತ್ವಗಳನ್ನು ಹೇಳ್ದ, ತ್ರಿರತ್ನಗಳ ಪಾಲನೆ ಹೇಳ್ದ, ಸಲ್ಲೇಖನ ವ್ರತವನ್ನು ಪಾಲಿಸ್ಲಿಕ್ಕೆ ಹೇಳ್ದ, ಮತ್ತು ಪ್ರಮುಖ 5 ಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟ. ಸೊ ಆ ಜ್ಞಾನದ ಮಾಹಿತಿಯನ್ನು ಆಧರಿಸಿ ಕೈವಲ್ಯ ಸಿದ್ಧಾಂತವನ್ನು ತಿಳ್ಕೊಂಡ್ವಿ. ಕೈವಲ್ಯ ಸಿದ್ಧಾಂತ ಜ್ಞಾನ ವಿಮೋಚನೆಯ ಸಿದ್ಧಾಂತ ಅಂತೇಳಿ ಪ್ರತಿಪಾದಿಸಿದ್ವಿ. ಸೊ ಆನಂತರ ಪ್ರಮುಖವಾಗಿ ಪ್ರತಿಯೊಂದು ಸಿದ್ಧಾಂತದ ಗುಣಗಳು, ಆಂತರಿಕ ಗುಣಗಳು, ವಿಶಾಲ ವಿಭಾಗಗಳನ್ನು ತಿಳ್ಕೊಂಡ್ವಿ. ಸೊ ಗುಣಗಳು ವಿಭಾಗಗಳನ್ನು ಪ್ರತಿಪಾದಿಸುವಂತಹ ಜೈನ ತಾತ್ವಿಕ ಸಿದ್ಧಾಂತವನ್ನು ತಿಳ್ಕೊಂಡ್ವಿ. ಜೈನ ತಾತ್ವಿಕ ಸಿದ್ಧಾಂತದಲ್ಲೇ 4 ಪ್ರಮುಖವಾದ ವಾದಗಳನ್ನು ನೋಡಿದ್ವಿ. ನ್ಯಾಯವಾದ, ಸಪ್ತಭಂಗೀಯವಾದ, ಸ್ಯಾದ್ವಾದ ಮತ್ತು ಅನೇಕಾಂತವಾದ ಅಂತ. ಸೊ ಈಗ ನಾವು ಮಹಾವೀರ ಸಾಮಾನ್ಯ ಶಕಪೂರ್ವ ಶ್ವೇತಾಂಬರರ ಪ್ರಕಾರ ಆತ ಸಾಮಾನ್ಯ ಶಕಪೂರ್ವ 527ರಲ್ಲಿ ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವ ಎಂಬ ಹಳ್ಳಿಯಲ್ಲಿ ಅಸ್ಥಿಪಾಲ ಎಂಬುವನ ಮನೆಯಲ್ಲಿ ಆತ ಸಾಯುಜ್ಯವನ್ನು ಹೊಂದ್ತಾನೆ. ಸೊ ಮಹಾವೀರ ಸಾಯುವ ವೇಳೆಗೆ ಪ್ರಮುಖವಾಗಿ ಅವನಿಗೆ 11 ಜನ ಶಿಷ್ಯರಿದ್ದರು. 11 ಜನ ಶಿಷ್ಯರಿದ್ದರು. ಈ ಶಿಷ್ಯರನ್ನು ಜೈನರಲ್ಲಿ ಗಣಧರರು ಅಂತ ಕರಿತೀವಿ. ಸೊ 11 ಜನ ಗಣಧರರಿದ್ದರು. ಮಹಾವೀರನ ಮೊದಲ ಗಣಧರ ಯಾರು ಅಂದರೆ ಇಂದ್ರಭೂತಿ ಅನ್ನೋನು. ಮಹಾವೀರನ ಮೊದಲ ಗಣಧರನು, ಮೊದಲ ಶಿಷ್ಯ ಯಾರು ಅಂದರೆ ಇಂದ್ರಭೂತಿ. ಸೊ 10 ಜನ ಗಣಧರರು ಮಹಾವೀರ ಬದುಕಿದ್ದಾಗಲೇ ಸಾವನ್ನಪ್ಪಿದರು. 10 ಜನ ಮಹಾವೀರ ಬದುಕಿದ್ದಾಗಲೇ 10 ಜನ ಗಣಧರರು ಸಾವನ್ನಪ್ತಾರೆ. ಸೊ ಮಹಾವೀರನ ಜೊತೆಗಿದ್ದಂಥ ಅವನ ಏಕೈಕ ಗಣಧರ ಯಾರು ಅಂತಂದರೆ ಸುಧರ್ಮನ್ ಅನ್ನುವಂಥವನು. ಸುಧರ್ಮನ್ ಈತ ಮಹಾವೀರ ನಂತರವೂ ಬದುಕಿದ್ದ ಅವನ ಏಕೈಕ ಗಣಧರ. ಸೊ ಈ ಗಣಧರ ಅಂದರೆ ಮಹಾವೀರನ ಸಾವಿನ ಬಳಿಕ ಜೈನ ಮತವನ್ನು ಮುನ್ನಡೆಸಿದಂಥ ಅವನ ಏಕೈಕ ಗಣಧರ ಯಾರು ಅಂತ ಹೇಳಿದ್ರೆ ಸುಧರ್ಮನ್ ಅಂತ ನಾವು ಹೇಳ್ಬೋದು. ಸುಧರ್ಮನ್ ಮಹಾವೀರ ನಂತರ ಜೈನ ಮತವನ್ನು ಮುಂದುವರಿಸ್ತಾನೆ. ಸೊ ಈ ಮಹಾವೀರ ನಂತರ ಜೈನ ಮತವನ್ನು ನಡೆಸಿದಂತಹ ಸುಧರ್ಮನ್ ಕೆಲವು ಪ್ರಮುಖ ಘಟನೆಗಳಿಗೆ ಸಾಕ್ಷಿ ಆಗ್ತಾನೆ. ಏನು? ಮಹಾವೀರನ ಸಾವಿನ ನಂತರ ಸುಧರ್ಮನ್ ಜೈನ ಮತವನ್ನು ಪ್ರಸಾರ ಮಾಡುವ ಸಮಯದಲ್ಲಿ ಮಹಾವೀರನ ಉಪದೇಶಗಳನ್ನು ಸಂಗ್ರಹಿಸುವ ಸಲುವಾಗಿ ಮಹಾವೀರನ ಉಪದೇಶಗಳನ್ನು ಸಂಗ್ರಹಿಸಿ ಅವುಗಳನ್ನು ಕೃತಿಗಳ ರೂಪಕ್ಕೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆಗಮ ಸಿದ್ಧಾಂತ ರೂಪದಲ್ಲಿದ್ದಂತಹ ಮಹಾವೀರನ ಉಪದೇಶಗಳನ್ನು ಮೊಟ್ಟ ಮೊದಲ ಬಾರಿಗೆ 14 ಪೂರ್ವಗಳನ್ನು ರಚನೆ ಮಾಡುವ ಮೂಲಕ ಅವುಗಳನ್ನು ಕೃತಿಗಳ ರೂಪಕ್ಕೆ ಇಳಿಸ್ತಾನೆ. ಸೊ ಜೈನ ಮತದ ಪ್ರಾಚೀನ ಕೃತಿಗಳು ಅಂತ ಹೇಳಿದ್ರೆ 14 ಪೂರ್ವಗಳು. ಇವು ಪ್ರಾಕೃತ ಭಾಷೆಯಲ್ಲಿ ಇದನ್ನು ಅವುಗಳನ್ನು ರಚಿಸಲಾಗಿದೆ. ಸೊ ಇವುಗಳನ್ನು ಬರೆದವನು ಯಾರು ಅಂತ ಹೇಳಿದ್ರೆ ಸುಧರ್ಮನ್ ಅನ್ನುವಂತಹ ವ್ಯಕ್ತಿ. ಸೊ ಈ ರೀತಿ ಮಹಾವೀರ ಉಪದೇಶಗಳನ್ನು 14 ಪೂರ್ವಗಳಲ್ಲಿ ಸಂಗ್ರಹಿಸಿದ ಸುಧರ್ಮನ್ ನಂತರ ಜೈನ ಮತವನ್ನು ಜಂಬೂಸ್ವಾಮಿ ಮುಂದುವರಿಸ್ತಾನೆ. ಜಂಬೂಸ್ವಾಮಿ ಅನ್ನೋನು ಮುಂದುವರಿಸ್ತಾನೆ. ಆನಂತರ ಸಂಭೂತ ವಿಜಯ ಅನ್ನುವಂತಹ ಜೈನ ಮತವನ್ನು ಸಂಭೂತ ವಿಜಯ ಅನ್ನುವಂಥ ಜೈನಯತೆ ಮುಂದುವರಿಸ್ತಾನೆ. ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಸ್ಥೂಲಭದ್ರ ಮತ್ತು ಇನ್ನೊಬ್ಬ ಭದ್ರಬಾಹು ಅನ್ನುವಂಥವರು ಜೈನ ಮತವನ್ನು ಮುನ್ನಡೆಸಿದಂತಹ ಪ್ರಮುಖ ಜೈನ ಯತಿಗಳು. ಯಾರ ನಂತರ? ಸುಧರ್ಮನ್ ಬಳಿಕ. ಮಹಾವೀರ ನಂತರ ಇಷ್ಟು ಜನ. ಮಹಾವೀರ ನಂತರ ಜೈನ ಮತವನ್ನು ಮುನ್ನಡೆಸಿದವರು ಯಾರು? ಸುಧರ್ಮನ್, ಜಂಬೂಸ್ವಾಮಿ, ಸಂಭೂತ ವಿಜಯ, ಸ್ಥೂಲಭದ್ರ ಮತ್ತು ಭದ್ರಬಾಹು. ಸೊ ಇವ್ರ ಬಗ್ಗೆ ನಮಗೆ ಹೆಚ್ಚು ಐತಿಹಾಸಿಕ ಆಧಾರಗಳಿದೆ ಸ್ಥೂಲಭದ್ರ ಮತ್ತು ಭದ್ರಬಾಹುವಿನ ಬಗೆಗೆ. ಸೊ ಏನಾಯಿತು ಆನಂತರ ಏನಾಯಿತು ಅದನ್ನು ಪ್ರಮುಖವಾಗಿ ನಾವು ನೋಡೋಣ. ಸೊ ಜೈನ ಸಂಘ ಯಾವ ರೀತಿ ಸ್ಥಾಪನೆ ಆಗಿತ್ತು? ಮಹಾವೀರ ಬದುಕಿದ್ದಾಗಲೇ ಜೈನ ಸಂಘ ಸ್ಥಾಪನೆಯಾಗಿತ್ತು. ವೆರಿ ಇಂಪಾರ್ಟೆಂಟ್. ಮಹಾವೀರ ಬದುಕಿದ್ದಾಗಲೇ ಜೈನ ಸಂಘ ಸ್ಥಾಪನೆಯಾಗಿತ್ತು. ಸೊ ಮಹಾವೀರನ ಶಿಷ್ಯರಲ್ಲಿ ಪ್ರಮುಖನಾದಂತಹ ಆರ್ಯ ಸುಧರ್ಮನ ಮರಣದ ನಂತರ ಸಂಘದ ತೇರ, ಅದೇ ಹೇಳಿದಲ್ಲ, ಮಹಾವೀರ ಮಾಡಿದ ನಂತರ ಸುಧರ್ಮ ಅನ್ನೋನು ಸಂಘದ ಮುಖ್ಯಸ್ಥನಾಗಿ ನೇಮಕಗೊಳ್ತಾನೆ. ಅವರ ನಂತರ ಇಷ್ಟೆಲ್ಲ ಪ್ರಮುಖವಾದಂಥ ಅನುಯಾಯಿಗಳು ಸಂಘವನ್ನು ಮುನ್ನಡೆಸ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಜೈನ ಕೃತಿಗಳು ಕೊಡೋ ಮಾಹಿತಿ ಪ್ರಕಾರ ಉದಾಹರಣೆಗೆ ಹೇಮಚಂದ್ರ ಅನ್ನುವಂತಹ ಜೈನ ಯತಿ ಬರೆದಿರ್ತಕ್ಕಂತಹ ಪರಿಶಿಷ್ಟ ಪರ್ವನ್ ಅನ್ನುವಂತಹ ಕೃತಿ ಕೊಡುವಂತಹ ಮಾಹಿತಿಯ ಪ್ರಕಾರ
ಹೇಮಚಂದ್ರನ ಪರಿಶಿಷ್ಟ ಕೃತಿ ಕೊಡುವ ಮಾಹಿತಿ ಪ್ರಕಾರ ಮಗಧದಲ್ಲಿ ಕ್ಷಾಮ ತಲೆದೋರುತ್ತೆ. ಉತ್ತರ ಭಾರತದಲ್ಲೇ ಕ್ಷಾಮ ತಲೆದೋರಿ ಹಲವಾರು ಜೈನ ಯತಿಗಳು ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಭದ್ರಬಾಹುವಿನೊಡನೆ ದಕ್ಷಿಣ ಭಾರತಕ್ಕೆ ಇನ್ಕ್ಲೂಡ್ ಚಂದ್ರಗುಪ್ತ ಮೌರ್ಯನ ಜೊತೆ ಬಂದು ದಕ್ಷಿಣ ಭಾರತಕ್ಕೆ ನೆಲೆಸಿದ್ರು ಅನ್ನುವಂತಹ ನಂಬಿಕೆ ಇದೆ. ಸೊ ಈ ಕ್ಷಾಮದ ಸಂದರ್ಭದಲ್ಲಿ ಭದ್ರಬಾಹುವಿನ ಜೊತೆ ಹಲವಾರು ಅನುಯಾಯಿಗಳು ಚಂದ್ರಗುಪ್ತನೊಡನೆ ನಮ್ಮ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿ ಚಂದ್ರಗುಪ್ತ ಮೌರ್ಯನ ಮರಣದ ತರುವಾಯ ವಾಪಸ್ ಭದ್ರಬಾಹು ಉತ್ತರ ಭಾರತಕ್ಕೆ ಹೋಗ್ತಾನೆ. ಸೊ ಈತ ಉತ್ತರ ಭಾರತಕ್ಕೆ ಹೋದಾಗ ಆ ವೇಳೆಗೆ ಏನಾಗುತ್ತದೆ, ಜೈನ ಅನುಯಾಯಿಗಳಲ್ಲಿ ಸಾಕಷ್ಟು ಅವರ ಆಚರಣೆಗಳಲ್ಲಿ ಬದಲಾವಣೆಗಳು ಉಂಟಾಗಿರ್ತವೆ, ಸಾಕಷ್ಟು ಬದಲಾವಣೆಗಳಾಗಿ ಹೋಗಿರ್ತವೆ. ಸೊ ಭದ್ರಬಾಹು ಉತ್ತರ ಭಾರತವನ್ನು ಬಿಡುವಾಗ ಎಲ್ಲರೂ ಹೆಚ್ಚು ಕಡಿಮೆ ಜೈನ ಮತದ ಆಚರಣೆಗಳನ್ನು ಏಕರೂಪದಲ್ಲಿ ಆಚರಿಸ್ತಾಯಿದ್ರು. ಯಾವಾಗ ಇವರು ದಕ್ಷಿಣ ಭಾರತಕ್ಕೆ ಬಂದರೋ ಭದ್ರಬಾಹು, ಆನಂತರ ಇವನು ವಾಪಸ್ ಉತ್ತರ ಭಾರತಕ್ಕೆ ಹೋಗೋ ವೇಳೆಗೆ ಜೈನ ಆಚರಣೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರ್ತವೆ. ಸೊ ಈ ಬದಲಾವಣೆಗಳನ್ನು ನೋಡಿ ಭದ್ರಬಾಹು ಜೈನ ಮತದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಇದ್ದಂತಹ ಸ್ಥೂಲಭದ್ರ ಅನ್ನುವಂತಹ ವ್ಯಕ್ತಿ. ಈ ಸ್ಥೂಲಭದ್ರ ನೇತೃತ್ವದಲ್ಲಿದ್ದಂತಹ ಉತ್ತರ ಭಾರತದ ಜೈನ ಅನುಯಾಯಿಗಳು ಬಿಳಿಯ ವಸ್ತ್ರಗಳನ್ನು ತೊಟ್ಕೊಳ್ತಾ ಇದ್ರು. ಇಂತಹ ಬಿಳಿಯ ವಸ್ತ್ರಗಳನ್ನು ತೊಟ್ಕೊಳ್ತಕ್ಕಂತಹ ಸನ್ಯಾಸಿಗಳಿಗೆ ಅಥವಾ ಜೈನ ಅನುಯಾಯಿಗಳಿಗೆ ಶ್ವೇತಾಂಬರರು ಅಂತೇಳಿ ಕರೀತಾ ಇದ್ರು. ಸೊ ಅದೇ ರೀತಿ ಈ ಭದ್ರಬಾಹುನ ಅನುಯಾಯಿಗಳನ್ನು ಅಂದರೆ ವಸ್ತ್ರಗಳನ್ನು ತ್ಯಜಿಸಿದವರಿಗೆ ದಿಗಂಬರರು ಅನ್ನುವಂತಹ ಹೆಸರು ಬಂತು. ಸೊ ಇವರಿಬ್ಬರ ಆಚರಣೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಕಂಡುಬಂದವು. ಸೊ ಒಟ್ಟಾಗಿ ನಾವೇನು ತಿಳ್ಕೋಬೇಕು ಅಂತಂದರೆ ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಜೈನ ಸಂಘ 2 ಪಂಗಡಗಳಾಗಿ ಒಡೆದೋಯ್ತು. ಒಂದು ಪಂಗಡ ಶ್ವೇತಾಂಬರ ಪಂಗಡ, ಮತ್ತೊಂದು ದಿಗಂಬರ ಪಂಗಡ. ಸೊ ಶ್ವೇತಾಂಬರ ಪಂಗಡ ಸ್ಥೂಲಭದ್ರನ ನೇತೃತ್ವದಲ್ಲೇ ರಚನೆಯಾಯಿತು. ದಿಗಂಬರ ಪಂಗಡ ಭದ್ರಬಾಹುವಿನ ನೇತೃತ್ವದಲ್ಲಿ ರಚನೆಯಾಗಿತ್ತು. ಶ್ವೇತಾಂಬರರು ಕೇವಲ ಪಾರ್ಶ್ವನಾಥನ 4 ತತ್ವಗಳನ್ನು ಅಂದರೆ ಅಣುವ್ರತಗಳನ್ನು ಪಾಲಿಸೋರು ಇವರು. ನಾನಾಗಲೇ ಹೇಳಿದ್ದಲ್ಲ. ಸೊ 4 ತತ್ವಗಳನ್ನು ಪಾಲಿಸಿದ್ರೆ ಅವು ಅಣುವ್ರತಗಳು, 5 ತತ್ವಗಳನ್ನು ಪಾಲಿಸಿದ್ರೆ ಅವು ಮಹಾವ್ರತಗಳು. ಸೊ ಅದ್ರಲ್ಲಿ 4 ತತ್ವಗಳನ್ನು ಕೊಟ್ಟಿದ್ದವನು ಯಾರು? ಪಾರ್ಶ್ವನಾಥ ತತ್ವಗಳನ್ನು ಅನುಸರಿಸ್ತಕ್ಕಂತಹ ಜೈನ ಅನುಯಾಯಿಗಳಿಗೆ ಬಿಳಿಯ ವಸ್ತ್ರಗಳನ್ನು ಧರಿಸಿರೋರಿಗೆ ಶ್ವೇತಾಂಬರರು ಅಂತೇಳಿ ಕರೆಯಲಾಯಿತು. ಸೊ 5 ಮಹಾವ್ರತಗಳನ್ನು ಆಚರಿಸಿ ಬಟ್ಟೆಗಳನ್ನು ತ್ಯಜಿಸಿ ವಸ್ತ್ರಗಳನ್ನು ತ್ಯಜಿಸಿ ಬದುಕ್ತಾ ಇದ್ದಂತಹ ಸನ್ಯಾಸಿಗಳಿಗೆ ದಿಗಂಬರರು ಅಂತೇಳಿ ಕರೆಯಲಾಯಿತು. ಅಂದರೆ ಮಹಾವೀರನ ಸಂಪೂರ್ಣ ತತ್ವಗಳನ್ನು ಇವರು ಪಾಲಿಸ್ತಾ ಇದ್ದರೆ ಇವರು ಕೇವಲ ಬ್ರಹ್ಮಚರ್ಯವನ್ನು ತ್ಯಜಿಸಿ ಪಾರ್ಶ್ವನಾಥನ ತತ್ವಗಳನ್ನು ಮಾತ್ರ ಇವರು ಪಾಲಿಸ್ತಾ ಇದ್ದರು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಜೈನ ಸಂಘದಲ್ಲಿ ಒಡಕುಂಟಾಗಿ 2 ಪಂಗಡಗಳ ಉದಯ ಆಯಿತು. ಒಂದು ಶ್ವೇತಾಂಬರರು, ಮತ್ತೊಂದು ದಿಗಂಬರರು ಅನ್ನುವಂತಹ ಪಂಥ. ಸೊ ಈ ಒಂದು ವಿಘಟನೆ ಆದ ನಂತರ 2 ಜೈನ ಸಮ್ಮೇಳನಗಳು ಜರುಗ್ತವೆ. 2 ಜೈನ ಸಮ್ಮೇಳನಗಳು, ಜೈನ್ ಕೌನ್ಸಿಲ್ಗಳು ಪ್ರಮುಖವಾಗಿ ಜರುಗ್ತವೆ. ಈ 2 ಜೈನ ಸಮ್ಮೇಳನಗಳು ಎಲ್ಲಿ ನಡೆದವು, ಅದನ್ನು ಮಾಡಿದವರು ಯಾರು ಅಂತ ನೋಡಿದ್ರೆ, ಮೊದಲನೇ ಜೈನ ಸಮ್ಮೇಳನ ನಡೆದಿದ್ದು ಸಾಮಾನ್ಯ ಶಕ ಪೂರ್ವ 300ರಲ್ಲಿ. ಎಲ್ಲಿ ನಡೀತಿ ಜೈನ ಸಮ್ಮೇಳನ ಅಂದರೆ ಪಾಟಲಿಪುತ್ರದಲ್ಲೇ ನಡೀತಿದ್ದ. ಅಧ್ಯಕ್ಷತೆ ವಹಿಸಿದ್ದವನು ಯಾರು ಅಂದರೆ ಸ್ಥೂಲಭದ್ರ ಅಧ್ಯಕ್ಷತೆಯನ್ನು ವಹಿಸಿದ್ದ. ಈ ಮೊದಲನೇ ಜೈನ ಸಮ್ಮೇಳನದ ಉದ್ದೇಶ ಏನು? 14 ಪೂರ್ವಗಳನ್ನು ಸಂಗ್ರಹಿಸಿ 12 ಅಂಗಗಳನ್ನು ರಚಿಸುವುದು. 12 ಅಂಗಗಳ ರಚನೆ ಮಾಡ್ತಕ್ಕಂಥದ್ದು 1ನೇ ಜೈನ ಸಮ್ಮೇಳನದ ಉದ್ದೇಶ ಆಗಿತ್ತು. 2ನೇ ಜೈನ ಸಮ್ಮೇಳನ ಸಾಮಾನ್ಯ ಶಕ 512ರಲ್ಲಿ ಜರುಗುತ್ತೆ. ಗುಜರಾತಿನ ವಲ್ಲಭಿಯಲ್ಲಿ 2ನೇ ಜೈನ ಸಮ್ಮೇಳನ ಜರುಗಿತು. ದೇವರ್ದಿ ಕ್ಷಮಾಶ್ರವಣ ಅನ್ನುವನು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ. ಸೊ ಇಲ್ಲಿ ಪ್ರಮುಖವಾಗಿ ಇದು 2ನೇ ಸಮ್ಮೇಳನದಲ್ಲಿ 12 ಅಂಗಗಳನ್ನು ಸಂಗ್ರಹಿಸಿ 12 ಉಪಾಂಗಗಳನ್ನು ರಚಿಸುವುದು ಈ ಒಂದು 2ನೇ ಜೈನ ಸಮ್ಮೇಳನದ ಉದ್ದೇಶ ಆಗಿತ್ತು ಅಂತಕ್ಕಂಥದ್ದು ನಾವು ನೋಡಬೇಕು. ಈ 2 ಸಮ್ಮೇಳನಗಳನ್ನು ಆಯೋಜಿಸಿದವರು ಯಾರು ಅಂತ ಹೇಳಿದ್ರೆ
ಶ್ವೇತಾಂಬರರು. ಜೈನ ಮತದ ಎರಡೂ ಸಮ್ಮೇಳನಗಳೇನಿದೆಯೋ ಈ ಎರಡೂ ಸಮ್ಮೇಳನ ಆಯೋಜಿಸ್ತವ್ರು ಯಾರು ಅಂದರೆ ಶ್ವೇತಾಂಬರರು. ಅದಕ್ಕೆ ಅವರು 12 ಅಂಗಗಳು ಮತ್ತು 12 ಉಪಾಂಗಗಳನ್ನು ರಚಿಸ್ಕೊಳ್ತಾರೆ. ಸಂಪೂರ್ಣ ಈ ಎರಡೂ ಸಮ್ಮೇಳನವನ್ನು ದಿಗಂಬರರು ನಕಲಿಯವು ಅಂತೇಳಿ ಬಹಿಷ್ಕಾರ ಮಾಡ್ತಾರೆ. ಈ ಎರಡೂ ಸಮ್ಮೇಳನಕ್ಕೆ ದಿಗಂಬರರು ಭಾಗವಹಿಸೋದಿಲ್ಲ. ಈ ಎರಡೂ ಸಮ್ಮೇಳನಗಳನ್ನು ಬಾಯ್ಕಾಟ್ ಮಾಡಿದವರು ಯಾರು ಅಂದರೆ ದಿಗಂಬರರು. ಎರಡೂ ಸಮ್ಮೇಳನಗಳನ್ನು ಇವರು ಭಾಗವಹಿಸದೆ ಬಹಿಷ್ಕಾರ ಮಾಡೋದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಸೊ ಈ ರೀತಿ ಎರಡು ಸಮ್ಮೇಳನ ನಡೆದಾಗ್ಯೂ ಸಹ ಈ ಒಂದು ಜೈನ ಮತದಲ್ಲಿ ಒಡಕು ಉಂಟಾಗಿರೋದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಜೈನ ಮತದಲ್ಲಿ ಪ್ರಮುಖವಾಗಿ 2 ಪಂಗಡಗಳು ಮುಂದುವರಿತಾ ಇರೋದನ್ನು ನಾವು ನೋಡ್ಕೊಳ್ತಾ ಹೋಗ್ಬೋದು. ಸೊ ನೆಕ್ಸ್ಟು ಜೈನ ಮತದ ಸಾಹಿತ್ಯದ ಬಗ್ಗೆ ಮಾತಾಡೋಣ. ಜೈನ ಮತದ ಸಾಹಿತ್ಯ. ಸೊ ಜೈನ ಸಾಹಿತ್ಯವನ್ನು ನಾವು ನೋಡೋದಾದರೆ ಜೈನ ಸಾಹಿತ್ಯದ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಜೈನ ಸಾಹಿತ್ಯ ಪ್ರಮುಖವಾಗಿ ಪ್ರಾಕೃತ ಭಾಷೆ ಮತ್ತು ಪ್ರಾಕೃತದ ಉಪಭಾಷೆಗಳಲ್ಲಿ. ಪ್ರಾಕೃತ ಉಪಭಾಷೆಗಳು ಯಾವುದು? ಸೌರಸೇನಿ, ಅರ್ಧ ಮಹಾರಾಷ್ಟ್ರಿ ಅನ್ನುವಂತಹ ಉಪಭಾಷೆಗಳನ್ನು ಪ್ರಾಕೃತ ಭಾಷೆ ಹೊಂದಿತ್ತು. ಕೆಲವು ಕೃತಿಗಳು ಪ್ರಾಕೃತ ಭಾಷೆಯಲ್ಲಿದೆ, ಕೆಲವು ಕೃತಿಗಳು ಅದರ ಉಪಭಾಷೆಗಳಾದಂತಹ ಸೌರಸೇನಿ, ಅರ್ಧಮಾಗಧಿ ಮತ್ತು ಮಹಾರಾಷ್ಟ್ರಿಗಳಲ್ಲಿರೋದನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ಸಂಪ್ರದಾಯಗಳ ಪ್ರಕಾರ ಮಹಾವೀರನ ಕಾಲದಿಂದಲೂ ಕೂಡ ಜೈನ ಮತದ ತತ್ವಗಳು ಮೌಖಿಕ ರೂಪದಲ್ಲಿ ಅವು ಬಾಯಿಂದ ಬಾಯಿಗೆ ಜನರೇಷನಿಂದ ಜನರೇಷನ್ಗೆ ತಲತಲಾಂತರವಾಗಿ ಹರ್ಕೊಂಡು ಬಂದಿದ್ವು. ಸೊ ಈ ಒಂದು ಮಹಾವೀರನ ಕಾಲದಲ್ಲಿದ್ದಂತಹ ಉಪದೇಶಗಳನ್ನು ಸಂಪೂರ್ಣವಾಗಿ ತಿಳಿದಂತಹ ಅಂತಿಮ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಭದ್ರಬಾಹು ಅನ್ನುವಂಥವನು. ಸೊ ಮಹಾವೀರನ ಕಾಲದ ಎಲ್ಲ ಉಪದೇಶಗಳ ಅಂತಿಮ ಜ್ಞಾನವನ್ನು ತಿಳ್ಕೊಂಡಿದ್ದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಭದ್ರಬಾಹು ಅನ್ನುವಂತಹ ವ್ಯಕ್ತಿ. ಸೊ ಈ ಭದ್ರಬಾಹುವಿನ ನಂತರ ಸ್ಥೂಲಭದ್ರ ಅವರೆಲ್ಲ ಈ ಮಹಾವೀರನಿಗೆ ಹೆಚ್ಚು ಒತ್ತನ್ನು ನೀಡದೆ ಅವರು ಪಾರ್ಶ್ವನಾಥನಿಗೆ ಹೆಚ್ಚು ಒತ್ತನ್ನು ನೀಡಿದ್ದರಿಂದ ಏನಾಯಿತು ಅಂತ ಹೇಳಿದ್ರೆ ಮಹಾವೀರ ಜೈನ ಮತದಲ್ಲಿ 2 ಪ್ರಮುಖವಾದ ಒಡಕುಗಳು ಕಾಣಿಸ್ಕೊಳ್ತವೆ. ಅದನ್ನು ಶ್ವೇತಾಂಬರ ಮತ್ತು ದಿಗಂಬರ ಅಂತ ನಾವು ನೋಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಶ್ವೇತಾಂಬರರು ಹಲವಾರು ಗ್ರಂಥಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಸೊ ಈ ಎಲ್ಲ ಕೃತಿಗಳನ್ನು ದಿಗಂಬರರು ಒಪ್ಕೊಂಡಿಲ್ಲ. ಈ ಕೃತಿಗಳೆಲ್ಲ ನಕಲಿ ಅಂತೇಳಿ ಇವತ್ತಿಗೂ ಕೂಡ ಮಹಾವೀರನ ತತ್ವಗಳನ್ನು ಪಾಲಿಸ್ತಾ ಇರುವಂತಹ ಏಕೈಕ ಒಂದು ಪಂಥ ಯಾವುದು ಅಂದರೆ ದಿಗಂಬರ ಪಂಥ. ಸೊ ಈ ಶ್ವೇತಾಂಬರರ ಕೃತಿಗಳು ಯಾವ್ಯಾವುದು? ಪ್ರಮುಖವಾಗಿ 12 ಅಂಗಗಳು, 12 ಉಪಾಂಗಗಳು, ನಂತರ 10 ಪ್ರಕೀರ್ಣಕಗಳು, 6 ಛೇದ ಸೂತ್ರಗಳು, 6 ಛೇದ ಸೂತ್ರಗಳು ಕಂಡುಬರ್ತವೆ. ಸೊ 4 ಮೂಲ ಸೂತ್ರಗಳು, ನಂತರ 2 ಸೂತ್ರ ಗ್ರಂಥಗಳು. ಸೊ ಇವೆಲ್ಲ ಪ್ರಮುಖವಾಗಿ ಶ್ವೇತಾಂಬರರ ಪ್ರಮುಖ ಕೃತಿಗಳು. ದಿಗಂಬರರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ 14 ಪೂರ್ವಗಳು. ಇವುಗಳನ್ನು ಮಾತ್ರ ನಂಬ್ಕೋತಾರೆ ಅವರು. ದಿಗಂಬರರು ಉಳಿದ ಎಲ್ಲ ಶ್ವೇತಾಂಬರರು ರಚಿಸಿದಂಥ ಕೃತಿಗಳನ್ನು ನಕಲಿ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಸೊ ಶ್ವೇತಾಂಬರರಿಗೆ ಇವೆಲ್ಲ ಕೃತಿಗಳು ಅತ್ಯಂತ ಪ್ರಮುಖವಾಗಿದ್ದರೆ ದಿಗಂಬರರು ಕೇವಲ ಸುಧರ್ಮನ್ ರಚಿಸಿದಂತಹ 14 ಪೂರ್ವಗಳನ್ನು ಮಾತ್ರ ನಂಬಿಕೊಂಡಿದ್ದಾರೆ ಅನ್ನೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಸೊ ಜೈನ ಕೃತಿಗಳು ಪ್ರಮುಖವಾಗಿ ಹಲವಾರು ಪ್ರಾಕೃತ ಭಾಷೆ ಉಪಭಾಷೆಗಳಲ್ಲಿ ಮುಂದೆ ರಚನೆ ಆಗ್ತಾ ಹೋದವು. ಇಂಥ ಸಮಗ್ರ ಜೈನ ಸಾಹಿತ್ಯವನ್ನು ಮಹಾರಾಷ್ಟ್ರೀಯ ಭಾಷೆಯಲ್ಲೂ ಕೂಡ ರಚನೆ ಮಾಡಲಾಯಿತು ಮುಂದೆ. ಸೊ ಇವುಗಳನ್ನು ಸಮಗ್ರ ಸಾಹಿತ್ಯವನ್ನು ನಿರ್ಯುಕ್ತಿಗಳು ಅಥವಾ ನಿಜುಕ್ತಿಗಳು ಅಂತ ಕರೀತಾ ಇದ್ರು. ನಿಜುಕ್ತಿಗಳು ಅಂತೇಳಿ. ಸೊ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ, ನಿರ್ಯುಕ್ತಿಗಳು ಯಾವ ಧರ್ಮದ ಭಾಗಗಳಾಗಿವೆ ಅಂತ. ನಿರ್ಯುಕ್ತಿಗಳು ಜೈನ ಧರ್ಮದ ಭಾಗಗಳಾಗಿರೋದನ್ನು ನಾವು ಪ್ರಮುಖವಾಗಿ ಕಾಣ್ಬೋದು. ಸೊ ಈ ನಿರ್ಯುಕ್ತಿಗಳ ಮೇಲೆ ನಂತರ ಭಾಷ್ಯಗಳು ಬರ್ತವೆ. ಭಾಷ್ಯ ಅಂದರೆ ಟೀಕೆ. ಸೊ ಆನಂತರ ಚೂರ್ಣಿಗಳು ಅನ್ನುವಂತಹ
ಕೃತಿಗಳು ರಚನೆ ಆಗ್ತವೆ. ಸೊ ಆನಂತರ ವೃತ್ತಿಗಳು ರಚನೆ ಆಗ್ತವೆ. ಸೊ ಆನಂತರ ಅವಚೂರ್ಣಿಗಳ ರಚನೆ ಆಗುತ್ತೆ, ಅವಚೂರ್ಣಿಗಳು. ಆನಂತರ ಪಟ್ಟಾವಳಿಗಳ ರಚನೆ ಆಗುತ್ತೆ. ಆನಂತರ ತೇರಾವಳಿಗಳು ಅನ್ನುವಂತಹ ಕೃತಿಗಳು ರಚನೆ ಆಗ್ತವೆ. ಇವೆಲ್ಲ ಈ ಏನು ಶ್ವೇತಾಂಬರ ಪಂಥದ ಗ್ರಂಥಗಳಿದೆಯೋ ಆ ಗ್ರಂಥಗಳ ಮುಂದುವರಿದ ಭಾಗ ಅಂತೇಳಿ ವಿದ್ವಾಂಸರು ಮಾಹಿತಿಯನ್ನು ಕೊಡ್ತಾರೆ. ಸೊ ಆನಂತರ ಶ್ವೇತಾಂಬರದಿಂದ ಏನಾಯಿತು, ಸಾಮಾನ್ಯ ಶಕ 8ನೇ ಶತಮಾನದ ನಂತರ ಪುರಾಣಗಳ ರಚನೆ ಪ್ರಾರಂಭ ಆಯಿತು. ಪುರಾಣಗಳ ರಚನೆ ಪ್ರಾರಂಭ ಆಗುತ್ತೆ. ಈ ಪುರಾಣ ರಚನೆಗಳಲ್ಲಿ ಪ್ರಮುಖವಾಗಿ ಶ್ವೇತಾಂಬರ ಏನು ಮಾಡೋರು, ಚರಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಸೊ ಆನಂತರ ಜೈನ ತೀರ್ಥಂಕರಗಳ ಪರಂಪರೆ ಮತ್ತು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂತಹ ತೀರ್ಥಂಕರನ ಕುರಿತು ಚರಿತ್ರೆಯ ಕೃತಿಗಳನ್ನು ಈ ಮೂಲಕ ರಚನೆ ಮಾಡ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಈ ಜೈನ ಪುರಾಣಗಳನ್ನು ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ಗುರುತಿಸ್ತೀವಿ. ಆದಿಕವಿ ಪಂಪ ಬರೆದಂತಹ ಆದಿಪುರಾಣ ಅನ್ನುವಂತಹ ಕೃತಿ, ರನ್ನನ ಅಜಿತನಾಥ ಪುರಾಣ ಅನ್ನುವಂತಹ ಕೃತಿ. ಸೊ ಅದೇ ಥರ ಚಾವುಂಡರಾಯ ಬರೆದಂತಹ ತ್ರಿಷಷ್ಟಿ ಲಕ್ಷಣ ಪುರಾಣ ಅನ್ನುವಂತಹ ಕೃತಿ, ಹೇಮಚಂದ್ರನ 12ನೇ ಶತಮಾನದಲ್ಲಿ ಬರೆಯಲ್ಪಟ್ಟಂತಹ ಹೇಮಚಂದ್ರನ ಪರಿಶಿಷ್ಟ ಪರ್ವನ್ ಕೃತಿ. ಈ ರೀತಿ ಹಲವಾರು ಕೃತಿಗಳು ಪುರಾಣಗಳ ರೂಪದಲ್ಲಿ, ಜೈನ ಸಾಹಿತ್ಯದ ರೂಪದಲ್ಲಿ ಶ್ವೇತಾಂಬರ ಪಂಥವನ್ನು ಮುಂದಿಗೆ ಒರೆಸಿರೋದನ್ನು ಪ್ರಮುಖವಾಗಿ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಜೈನರ ಪ್ರಮುಖ ಲೇಖಕರನ್ನು ಗುರುಸಿದ್ರೆ ಸೊ ಈ ಭದ್ರಬಾಹು ಅಂತ ಏನು ಕಂಡು ಬರ್ತಾನೋ, ಈ ಭದ್ರಬಾಹು ಪ್ರಮುಖವಾಗಿ ಕಲ್ಪಸೂತ್ರ ಅನ್ನುವಂತಹ ಕೃತಿಯನ್ನು ಬರೀತಾನೆ. ಭದ್ರಬಾಹು ಬರೆದಂಥ ಪ್ರಮುಖವಾದ ಕೃತಿ ಯಾವುದು ಅಂದರೆ ಕಲ್ಪಸೂತ್ರ. ಸೊ ಇಲ್ಲಿ ಆನಂತರ ಬರ್ತಕ್ಕಂಥ ಪ್ರಮುಖ ಜೈನ ಸಾಹಿತ್ಯದ ಲೇಖಕರು ಯಾರು ಅಂದರೆ ಸಿದ್ಧಸೇನ ದಿವಾಕರ ಅನ್ನುವಂಥದ್ದನ್ನ ಪ್ರಮುಖವಾಗಿ ನೋಡ್ತೀವಿ. ಮಣಿಭದ್ರ ಅನ್ನುವಂತಹ ಲೇಖಕನನ್ನು ನೋಡ್ತೀವಿ. ಸೊ ಆನಂತರ ಹೇಮಚಂದ್ರ, ಆಗಲೇ ಹೇಳಿದಂತೆ ಹೇಮಚಂದ್ರನ ಪರಿಶಿಷ್ಟ ಪರ್ವನ್ ಅನ್ನುವಂಥ ಕೃತಿಯನ್ನು ಬರೆದಂಥ ಹೇಮಚಂದ್ರನ ಬಗ್ಗೆ ನೋಡ್ತೀವಿ. ಆನಂತರ ನಯಚಂದ್ರ ಅನ್ನುವಂತಹ ವ್ಯಕ್ತಿ, ಮಲ್ಲಿನಾಥ ಎಂಬನು ಬರೆದಂತಹ ಮಲ್ಲಿನಾಥ ಪುರಾಣ ಅನ್ನುವಂತಹ ಕೃತಿ. ಸೊ ಈ ರೀತಿ ಇವರೆಲ್ಲ ಜೈನರ ಪ್ರಮುಖ ಲೇಖಕರಾಗಿ, ಕವಿಗಳಾಗಿ ಹಲವಾರು ಜೈನ ಕೃತಿಗಳನ್ನು ಸಾಮಾನ್ಯ ಶಕ 10-12ನೇ ಶತಮಾನದವರೆಗೆ ಕನ್ನಡ ಭಾಷೆಯಲ್ಲಿ ಬರೆದು ಜೈನ ಸಾಹಿತ್ಯವನ್ನು ಹೆಚ್ಚು ಬೆಳೆಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನು ನಾವು ಪ್ರಮುಖವಾಗಿ ನೋಡ್ಬೋದು. ಸೊ ಈ ಜೈನ ಧರ್ಮದ ಪ್ರಸಾರದ ವಿಷಯದಲ್ಲಿ ಬಂದರೆ, ಜೈನ ಧರ್ಮದ ಪ್ರಸಾರ ಅಂತ ನೋಡಿದ್ರೆ ಮಹಾವೀರನ ಕಾಲದಲ್ಲಿ ಕೇವಲ ಇದು ಉತ್ತರ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ಉತ್ತರ ಮಧ್ಯ ಭಾರತ ಅಂತಂದರೆ ಈ ನಮ್ಮ ಬಿಹಾರ, ಜಾರ್ಖಂಡ್ ಈ ಭಾಗದಲ್ಲಿ ಹೆಚ್ಚಾಗಿ ಇದು ಪ್ರಚಲಿತದಲ್ಲಿ ಇತ್ತು. ಸೊ ಆನಂತರ ಇದು ಭದ್ರಬಾಹುವಿನ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಪ್ರವೇಶಿಸಿ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಜೈನ ಮತ ಹೆಚ್ಚು ಪ್ರಸಾರವನ್ನು ಒಳಗೊಂಡು ಅಲ್ಲಿನ ಸ್ಥಳೀಯ ಭಾಷೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಸ್ಥಳೀಯ ಭಾಷೆಗಳಲ್ಲಿ ಸಾಕಷ್ಟು ಕೃತಿಗಳ ರಚನೆಗೆ ಅದು ಕಾರಣ ಆಯಿತು ಅನ್ನೋದನ್ನು ನಾವು ಪ್ರಮುಖವಾಗಿ ನೋಡ್ಬೋದು. ಉದಾಹರಣೆಗೆ ಗುಜರಾತ್, ರಾಜಸ್ಥಾನಗಳಲ್ಲಿ ಶ್ವೇತಾಂಬರ ಪಂಥೀಯರು ಜಾಸ್ತಿ ಇದ್ದರೆ, ನಮ್ಮ ಮೈಸೂರಿನ ಭಾಗದಲ್ಲಿ ದಿಗಂಬರ ಪಂಥೀಯರು ಹೆಚ್ಚಾಗಿರೋದನ್ನು ನೋಡ್ಬೋದು. ದಕ್ಷಿಣ ಭಾರತದಲ್ಲಿ ದಿಗಂಬರ ಪರಂಪರೆ ಹೆಚ್ಚಾಗಿದ್ದರೆ, ಉತ್ತರ ಭಾರತದಲ್ಲಿ ಶ್ವೇತಾಂಬರ ಪರಂಪರೆ ಹೆಚ್ಚಾಗಿರೋದನ್ನು ನಾವು ಗುರುತಿಸ್ತೀವಿ. ಸೊ ಜೈನ ಧರ್ಮ ಮೂಲ ನೆಲೆಯಾದಂತಹ ಗಂಗಾ ಕಣಿವೆಯಲ್ಲಿ ಕಾಲಕ್ರಮೇಣ ಅದು ಕಡಿಮೆಯಾಗಿ ಆನಂತರ ಅದು ದಕ್ಷಿಣ ಭಾರತವನ್ನು ಪ್ರವೇಶಿಸಿ ದಕ್ಷಿಣ ಭಾರತದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಅದು ಪಡ್ಕೊಳ್ತು ಅನ್ನೋದನ್ನು ನಾವು ನೋಡ್ಬೋದು. ಇದಕ್ಕೆ ಹಲವಾರು ರಾಜರ ಆಶಯವೂ ಕೂಡ ಕಾರಣ ಆಯಿತು. ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಸೊ ಅಲ್ಲಿಯವರೆಗೂ ಕೂಡ ವಿಶೇಷವಾಗಿ ನಮ್ಮ ಮೈಸೂರಿನ ಒಡೆಯರ ಕಾಲದವರೆಗೂ ಕೂಡ ಜೈನ ಯತಿಗಳಿಗೆ ಉದಾರ ಆಶಯ ಸಿಕ್ಕಿದ್ರಿಂದ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಅವರು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ನಾವು ಈ ಮೂಲಕ ತಿಳ್ಕೊಳ್ಬಹುದು. ಸೊ ಇದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಜೈನ ಮತದ ಪರಂಪರೆಯನ್ನು ಸೂಚಿಸುತ್ತೆ. ಸೊ ಅದೇ ರೀತಿ ಸಾಮಾನ್ಯ ಶಕ 1ನೇ ಶತಮಾನದಲ್ಲಿ ಇದು ಕಳಿಂಗವನ್ನು ಪ್ರವೇಶಿಸಿ, ಕಳಿಂಗ ಅಂದರೆ ಇವತ್ತಿನ ಒಡಿಶಾ,
ಅಲ್ಲಿದ್ದಂತಹ ಚೇದಿ ವಂಶದ ದೊರೆಯಾದಂತಹ ಖಾರವೇಲ ಎಂಬುವನು ಈ ಜೈನ ಮತವನ್ನು ಸ್ವೀಕಾರ ಮಾಡಿ ಅವನು ಹಾತಿಗುಂಪ ಎಂಬ ಶಾಸನವನ್ನು ಹೊರಡಿಸುವ ಮೂಲಕ ಜೈನ ಮತದ ಪ್ರೋತ್ಸಾಹಕನಾಗಿದ್ದಂತಹ ಎಂಬ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಸೊ ಈತ ಕೂಡ ಜೈನ ಮತದ ಅನುಯಾಗಿದ್ದ ಅನ್ನೋದನ್ನು ಹಾತಿಗುಂಪ ಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಜೈನ ಮತದ ಕೊಡುಗೆಗಳ ಬಗ್ಗೆ ನಾವು ಮಾತನಾಡೋದಾದರೆ ಜೈನ ಮತದ ಕೊಡುಗೆಗಳನ್ನು ಪ್ರಮುಖವಾಗಿ ನಾವು ಅದು ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತು. ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ. ಎರಡನೇದು ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಡೋದು. ಇದು ಅದರ ಪ್ರಮುಖವಾದಂಥ ಕೊಡುಗೆ. ಭಾರತಕ್ಕೆ ಅಹಿಂಸೋ ಪರಮೋ ಧರ್ಮ ಅನ್ನುವಂತಹ ಒಂದು ಕಾಣಿಕೆಯನ್ನು ಕೊಟ್ಟಂತಹ ಧರ್ಮ ಯಾವುದು ಅಂದರೆ ಅದು ಜೈನ ಧರ್ಮ. ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದರ ಒಂದು ಕೊಡುಗೆಯನ್ನು ನಾವು ಶ್ರೀಮಂತ ಕೊಡುಗೆಯನ್ನು ಪರಿಗಣಿಸ್ತೇವೆ. ಮತ್ತು ಸಾಹಿತ್ಯಕ್ಕೆ ಈಗ ಆಲ್ರೆಡಿ ಮಾತನಾಡಿದ್ದೀವಿ. ಅಹಿಂಸೆಯನ್ನು ಕುರಿತು ಮಾತನಾಡಿದ್ದೀವಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಮತದ ಕೊಡುಗೆ ಏನು ಅಂತ ನಾವು ನೋಡೋಣ. ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರ ಬಂದಾಗ ಜೈನ ಮತಕ್ಕೆ ಸಂಬಂಧಿಸಿದಂಥ ಅತ್ಯಂತ ಪ್ರಾಚೀನ ವಾಸ್ತುಶಿಲ್ಪ ನಮಗೆ ಉತ್ತರ ಪ್ರದೇಶದಲ್ಲಿ ಸಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂತಹ ಜೈನ ಅಯಾಗ ಪಟಗಳನ್ನು ಭಾರತದ ಅತ್ಯಂತ ಪ್ರಾಚೀನ ಜೈನ ವಾಸ್ತುಶಿಲ್ಪ ಕೃತಿಗಳು ಅಥವಾ ವಾಸ್ತುಶಿಲ್ಪಗಳು ಅಂತೇಳಿ ಗುರುತಿಸ್ತೀವಿ. ಸೊ ಆನಂತರ ನಮಗೆ ಸಿಕ್ಕಿರ್ತಕ್ಕಂಥ ಪ್ರಾಚೀನ ಜೈನ ವಾಸ್ತುಶಿಲ್ಪಗಳು ಅಂತಂದರೆ ಒಡಿಶಾದಲ್ಲಿ ಅಂದರೆ ಕಳಿಂಗದಲ್ಲಿ ಕಾರವೇಲ ನಿರ್ಮಿಸಿರ್ತಕ್ಕಂತಹ ಗುಹಾಲಯಗಳು ಅಂದರೆ ಉದಯಗಿರಿಯಲ್ಲಿರ್ತಕ್ಕಂತಹ ಒಂದು ಹಾತಿಗುಂಪ ಗುಹೆ. ಹಾತಿಗುಂಪ ಅಂದರೆ ಆನೆ, ಹಾತಿ ಅಂದರೆ ಆನೆ, ಹಾತಿಗುಂಪ ಗುಹೆ. ಮತ್ತೊಂದು ಟೈಗರ್ ಕೇವ್, ಹುಲಿ ಗುಹೆ. ಇವೆರಡು ಪ್ರಮುಖವಾಗಿ ಜೈನ ಗುಹಾಲಯಗಳಾಗಿ ನಾವು ಗುರುತಿಸ್ತೀವಿ. ಸೊ ಆನಂತರ ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಈ ಭದ್ರಬಾಹು ನಮ್ಮ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸಿದ್ದ ಅನ್ನುವಂತಹ ಪ್ರತೀತೆ ಇದೆ. ಸೊ ಈ ಶ್ರವಣಬೆಳಗೊಳದಲ್ಲಿ ಭದ್ರಬಾಹು ಗುಹೆ ಇವತ್ತಿಗೂ ಇರೋದನ್ನು ನಾವು ಪ್ರಮುಖವಾಗಿ ಪರಿಗಣಿಸ್ಬೋದು. ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಬಸದಿ ನಿರ್ಮಾಣ ಆಗಿದೆ. ಇದು ಕಾಲಕಾಲದಲ್ಲಿ ಇದು ರಿನೋವೇಟ್ ಆಗಿದೆ ಅಂತಂದರೆ ಗಂಗರ ಕಾಲದ ಸ್ಥಾಪಿತವಾದ ಚಂದ್ರಗುಪ್ತ ಬಸದಿ ಹೊಯ್ಸಳರ ಒಳಗೆ ದುರಸ್ತಿ ಆಗಿರೋದನ್ನು ಪ್ರಮುಖವಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನು ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಕದಂಬರ ಆಳ್ವಿಕೆ ಕರ್ನಾಟಕದಲ್ಲಿ ಇತ್ತು. ಕದಂಬರ ದೊರೆ ಕದಂಬ ದೊರೆ ಮೃಗೇಶವರ್ಮ ಅನ್ನೋನು ತನ್ನ 2ನೇ ರಾಜಧಾನಿಯಾದಂತಹ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅಲಸಿ ಎಂಬಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಜೈನ ಬಸದಿ ಅಂತೇಳಿ ಕರೆಸಿಕೊಳ್ಳುತ್ತೆ. ಸೊ ಆನಂತರ ಗಂಗರ ಕಾಲದಲ್ಲಿ ಜೈನ ಮತೀಯರಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ತು. ಸೊ ಗಂಗರು ವೈದಿಕ ಮತದಕ್ಕಿಂತಲೂ ಹೆಚ್ಚು ಪ್ರೋತ್ಸಾಹವನ್ನು 8ನೇ ಶತಮಾನದ ನಂತರ ಜೈನ ಮತಕ್ಕೆ ಹೆಚ್ಚು ಅವರು ನೀಡಿದ್ದಾರೆ. ಹಾಗಾಗಿ ಅವರ ಕಾಲದ ಅನೇಕ ಜೈನ ಸ್ಮಾರಕಗಳು 8ನೇ ಶತಮಾನದಿಂದ 11ನೇ ಶತಮಾನದವರೆಗೆ ನಮಗೆ ಶ್ರವಣಬೆಳಗೊಳದಲ್ಲಿ ಸಿಗ್ತಾ ಹೋಗ್ತವೆ. ಅದರಲ್ಲಿ ಸಾಮಾನ್ಯ ಶಕ 10ನೇ ಶತಮಾನದಲ್ಲಿ ಚಾಮುಂಡರಾಯ ಕೆತ್ತಿಸಿದಂತಹ ಬಾಹುಬಲಿ ಮೂರ್ತಿ, ಶ್ರವಣಬೆಳಗೊಳದ ಬಾಹುಬಲಿ ಮೂರ್ತಿ 57.8 ಅಡಿ ಎತ್ತರ ಇದೆ. ಈ ಬಾಹುಬಲಿ ಮೂರ್ತಿ ಭಾರತದ ಅತ್ಯಂತ ಎತ್ತರವಾದ ಏಕಶಿಲಾ ವಿಗ್ರಹ ಅಂತೇಳಿ ಕರೆಸ್ಕೊಂಡಿದೆ. ಅತ್ಯಂತ ಮನೋಜ್ಞವಾಗಿದೆ. ಇದು ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ಅಲ್ಲೇ ಇರ್ತಕ್ಕಂಥ 2 ಪ್ರಮುಖವಾದ ಬಸದಿಗಳು ಅಂದರೆ ಒಂದು ಆದಿನಾಥ ಬಸದಿ ಮತ್ತೊಂದು ಚಾವುಂಡರಾಯ ಬಸದಿಗಳು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಜೈನ ಸ್ಮಾರಕಗಳು ಅಂತ ನಾವು ಗುರುತಿಸ್ಬೋದು. ಸೊ ಅಲ್ಲೇ ಪಕ್ಕದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿರ್ತಕ್ಕಂತಹ ಕಂಬದಹಳ್ಳಿ ಅಂತ ಒಂದು ಊರಿದೆ. ಕಂಬದಹಳ್ಳಿಯ ಪಂಚಕೂಟ ಜೈನ ಬಸದಿ ಇದು ಕರ್ನಾಟಕದ ಏಕೈಕ ಪಂಚಕೂಟ ಜೈನ ಬಸದಿ ಅಂತೇಳಿ ಕರೆಸ್ಕೊಂಡಿದೆ. ಇದು ಕೂಡ ಗಂಗರ ಕಾಲದ ನಿರ್ಮಾಣ ಆಗಿರೋದು ವಿಶೇಷತೆಯನ್ನು ನಾವು ಗುರುತಿಸ್ಬೋದು. ತದನಂತರ ನಾವು ಪ್ರಮುಖವಾಗಿ ಜೈನ ಪ್ರಮುಖ ತೀರ್ಥಕ್ಷೇತ್ರವಾದಂತಹ ಕಾರ್ಕಳದಲ್ಲಿ ಸಾಮಾನ್ಯ ಶಕ 12ನೇ ಶತಮಾನದಲ್ಲಿ ಸಾಮಾನ್ಯ ಶಕ 1168ರ ಆಸುಪಾಸಿನಲ್ಲಿ ಅಲ್ಲಿ ಒಂದು ಬಾಹುಬಲಿ ಮೂರ್ತಿಯನ್ನು ಕಾರ್ಕಳದಲ್ಲಿ ನಿರ್ಮಿಸಲಾಗಿದೆ. ಆನಂತರ ಕಾರ್ಕಳ ಪಕ್ಕದ ಗುಡ್ಡದಲ್ಲಿ ಅಲ್ಲೇ ಇರ್ತಕ್ಕಂಥ ಪಾರ್ಶ್ವನಾಥ ಬಸದಿಯನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ಆನಂತರ ಜೈನರ ಕಾಶಿ ಅಂತ ಕರೆಯುವಂತಹ ಮೂಡಬಿದರೆ
ಜೈನರ ಕಾಶಿ ಅಂತ ಕರೆಯುವಂತಹ ಮೂಡಬಿದಿರೆಯಲ್ಲಿರ್ತಕ್ಕಂತಹ 1000 ಕಂಬಗಳ ಬಸದಿ. ಇದು ಕೂಡ ಜೈನರ ಶ್ರದ್ಧಾ ಕೇಂದ್ರವಾಗಿರೋದನ್ನು ನಾವು ಗುರುತಿಸ್ಬೋದು. ಸೊ ಅದೇ ರೀತಿ ಈ ಒಂದು ಜೈನರಿಗೆ ಸಂಬಂಧಪಟ್ಟಂಥ ಅನೇಕ ಸ್ಮಾರಕಗಳು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿರೋದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ರಾಜಸ್ಥಾನದಲ್ಲಿ ಮೌಂಟ್ ಅಬು ಪರ್ವತದಲ್ಲಿ ಕಂಡುಬರ್ತಕ್ಕಂತಹ ದಿಲ್ವಾರ ದೇವಾಲಯಗಳು, ಶತ್ರುಂಜಯ ದೇವಾಲಯಗಳು, ಮತ್ತು ವಿಮಲ ವಸಹಿ ದೇವಾಲಯಗಳು ಇವೆಲ್ಲ ಪ್ರಮುಖ ಜೈನ ಸ್ಮಾರಕಗಳಾಗಿ ಭಾರತದಲ್ಲಿ ಇವತ್ತಿಗೂ ಕೂಡ ಜೈನ ವಾಸ್ತುಶಿಲ್ಪ ಪರಂಪರೆಯನ್ನು ಸಾರ್ಥ ನಮ್ಮೆದುರಿಗೆ ಅತ್ಯಂತ ಮನೋಜ್ಞವಾಗಿ ನಿಂತಿರೋದನ್ನು ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಮಹಾವೀರನ ಉಪದೇಶಗಳು ಮತ್ತು ಜೈನ ಮತದ ಪ್ರಮುಖ ತಾತ್ವಿಕ ಸಿದ್ಧಾಂತಗಳು ಮತ್ತು ಜೈನ ಮತದ ಕೊಡುಗೆಗಳ ಬಗ್ಗೆ ಮಾತಾಡಿದ್ದೀವಿ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತಿಹಾಸ ತರಗತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ನಾವು ಮುಂದುವರಿಸ್ತೀವಿ. ಕೆಸೆಟ್ ಪರೀಕ್ಷೆ ಮುಗಿದ ನಂತರವೂ ಕೂಡ ಇತಿಹಾಸ ತರಗತಿಗಳು ಮುಂದುವರಿತವೆ ಅಂತ ಹೇಳ್ತಾ ಇವತ್ತಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ಧನ್ಯವಾದಗಳು.